ರಾಜೇಂದ್ರ ರಾಘವನು ರಾಜಸಕ್ಕೆ ತಲೆ ದೂಗಿ ರಾಜ ತೇಜಗಳು ನೋಡಿ ನುಡಿದ ಅನುಜ ಲಕ್ಷ್ಮಣ ಅಣ್ಣದೇವ ಶರಣ ವಿಭೀಷಣ ದೇವ ಕಪಿರಾಜನಾದಂತಹ ಸುಗ್ರೀವ ದೇವ ನನಗೆ ಆತ್ಮೀಯನಾದಂತಹ ಹನುಮಂತ ಪ್ರಭು ಉಳಿದಂತಹ ಎಲ್ಲ ಕಪಿವೀರರು ಇಷ್ಟೋ ಮಂದಿಗಳು ಸೇರಿದಾಗ ರಾಮನ ಸೇನೆ ಅಂತ ಹೇಳುವುದು. ಹಾಗಂತ ರಾಮನ ಸೇನೆ ಅನ್ನುವುದಕ್ಕಿಂತಲೂ ಇದು ಸತ್ಯದ ಸೇನೆ, ಇದು ಧರ್ಮದ ಸೇನೆ ಎಂಬ ಹಾಗೆ ಹೇಳಿದರೂ ಕೂಡ ಅಪರಾಧವಾಗುವುದಕ್ಕಿಲ್ಲ. ಇಲ್ಲಿ ನಡೆದಂತಹ ನೀವೆಲ್ಲರೂ ಕೂಡ ರಾಮ ಬಯಸಿ ಬಂದವರು ಅನ್ನುವುದಕ್ಕಿಂತಲೂ ರಾಮನನ್ನು ಬಯಸಿ ನೀವು ಬಂದವರು. ಯಾರು ಸತ್ಯ ಧರ್ಮ ನ್ಯಾಯನಿಷ್ಠೆಯಿಂದ ಬದುಕನ್ನು ಸವಿಸ್ತಾನೋ ಅಂತವರ ಜೊತೆಯಲ್ಲಿ ಎಲ್ಲರೂ ಕೂಡ ಇರ್ತಾರೆ ಅನ್ನುವುದಕ್ಕೆ ಈ ರಾಮ ಸೇನೆಯೇ ನಮಗೆ ಜ್ವಲಂತ ಸಾಕ್ಷಿಯಾಗಿ ಕಾಣುತ್ತದೆ. ಪಿತೃವಚನ ಅನುಲ್ಲಂಘನೀಯಮನ್ನುವಂತಹ ಸಂತವಾಣಿಯನ್ನು ಒಪ್ಪಿದಂತಹ ನಾನು ತಂದೆಯ ಮಾತನ್ನು ಪೂರೈಸಬೇಕನ್ನುವ ಕಾರಣಕ್ಕಾಗಿ ಅಯೋಧ್ಯೆಯ ಪೀಠವನ್ನು ತೊರೆದು ವನವಾಸ ದೀಕ್ಷೆಯನ್ನು ಕೈಗೊಂಡಂತಹ ಸಂದರ್ಭದಲ್ಲಿ ರಾಮನಿರುವ ಕಾಡೇ ನನಗೆ ಅಯೋಧ್ಯೆ, ರಾಮನಿಲ್ಲದ ಅಯೋಧ್ಯೆಯೇ ನನಗೆ ಕಾಡು ಎಂಬ ಹಾಗೆ ನಾನು ಬೇಡವೆಂದರೂ ಸೀತೆ ನನ್ನನ್ನು ಅನುಸರಿಸಿಕೊಂಡು ಬಂದಳು. ಹೂವನ್ನು ಬಿಟ್ಟು ಪರಿಮಳ ಇಲ್ಲ, ದೇಹವನ್ನು ಬಿಟ್ಟು ನೆರಳಿಲ್ಲ, ರಾಮನನ್ನು ಬಿಟ್ಟು ಲಕ್ಷ್ಮಣ ಇಲ್ಲ ಎಂಬ ಹಾಗೆ ನಾನು ಬೇಡವೆಂದರೂ ನನ್ನ ತಮ್ಮನಾದಂತಹ ನೀನು ನನ್ನನ್ನು ಜೊತೆಯಲ್ಲೇ ಬಂದಿ. ಹಾಗೆ ಮುಂದುವರಿದು ನಮ್ಮನ್ನು ಅನುಸರಿಸಿಕೊಂಡು ಬಂದಂತಹ ಅಯೋಧ್ಯೆಯ ಪ್ರಜಾಪರಿವಾರದವನ್ನು ಬಿಟ್ಟು ಬರುವುದಕ್ಕೆ ಸಾಧ್ಯವಿಲ್ಲದಂತಹ ಸಂದರ್ಭದಲ್ಲಿ ಸುಮಂತ್ರನ ಉಪಾಯದಿಂದ ಗೂಹನದ್ದಾದಂತಹ ಉಪಕಾರದಿಂದ ಗಂಗಾ ನದಿಯನ್ನು ಉತ್ತರಿಸಿ ಚಿತ್ರಕೂಟವನ್ನು ಸೇರಿದಾಗ ಭರತಾಗಮನವಾಯಿತು. ಅವನನ್ನೂ ಸಮಾಧಾನ ಪಡಿಸಿದೆ. ಭರತನ ಭ್ರಾತೃಪ್ರೇಮ ಏನು ಅನ್ನುವುದು ಎಲ್ಲರಿಗೂ ಕೂಡ ಗೊತ್ತಾಯಿತು. ಅಲ್ಲಿಂದ ಮುಂದುವರಿದು ಪಂಚವಟಿ ಕ್ಷೇತ್ರದಲ್ಲಿ ಪರ್ಣಕುಟೀರವನ್ನು ರಚಿಸಿ ನಾವಿರುವಂತಹ ಸಮಯದಲ್ಲಿ ರಾವಣನಿಂದ ಸೀತಾಪಹಾರವಾಯಿತು. ಅವಳನ್ನು ಹುಡುಕುತ್ತಾ ಮುಂದುವರಿದಾಗ ಜಟಾಯುವಿನಿಂದ ಗೊತ್ತಾಯಿತು ರಾವಣನೇ ಅಪಹಾರ ಮಾಡಿದ್ದಾನೆ. ನಮಗೆ ದಾರಿಯಲ್ಲಿ ಸಿಕ್ಕಿದಂತಹ ಕಬಂಧನೋ ವಿರಾಧನೋ ವಾಲಿಯೋ ಇವರನ್ನೆಲ್ಲ ಸಂಹಾರ ಮಾಡಿ ಆಯಿತು. ಹನುಮಂತನದ್ದಾದಂತಹ ಆ ಒಂದು ಉಪಕಾರದಿಂದ ಸುಗ್ರೀವನ ಸಖ್ಯವೂ ನಮಗಾಯಿತು. ಮಳೆಗಾಲವನ್ನು ದಾಟಿ ನಮಗಾದಂತಹ ತುಲ್ಯಾರಿ ಮಿತ್ರತ್ವದ ಹಾಗೆ ನಾ ಕಳಕೊಂಡಂತಹ ಸೀತೆಯನ್ನು ಮರಳಿ ಪಡೆಯುವುದಕ್ಕಾಗಿ ಸುಗ್ರೀವನ ಆಜ್ಞೆಯನ್ನು ಹೊತ್ತು ಕಪಿವೀರರು 4 ದಿಕ್ಕಿನಲ್ಲಿ ಹೊರಟರು. ಅದರಲ್ಲಿ ದಕ್ಷಿಣಾಭಿಮುಖವಾಗಿ ಹೊರಟಂತಹ ಹನುಮಂತನಿಂದ ಸಾಗರೋಲ್ಲಂಘನವಾಯಿತು. ಸೀತೆಯ ಇರವನ್ನು ತಿಳಿಸಿದ ಹಾಗೆ ನನ್ನಲ್ಲಿ ಬಂದು ಹೇಳಿದ. ಆ ಸೀತೆಯನ್ನು ಪಡೆಯುವುದಕ್ಕೆ ಬೇಕಾಗಿ ವಿಶಾಲವಾದಂತಹ ಶರದಿಗೆ ಸೇತುವನ್ನು ಬಲಿದು ಲಂಕಾ ಪ್ರವೇಶವನ್ನು ಮಾಡಿದೆವು. ಅಂಗದ ಸಂಧಾನ ಮುರಿಯಿತು. ರಾಮರಾವಣರ ಯುದ್ಧವೂ ಪ್ರಾರಂಭವಾಯಿತು. ರಾವಣನ ಕಡೆಯಿಂದ ಬಂದಂತಹ ಕುಂಭಕರ್ಣನು, ದೇವಾಂತಕನು, ನರಾಂತಕನು, ಅತಿಕಾಯನು ಇವರೆಲ್ಲರೂ ಅಳಿದ ಮೇಲೆ ಮತ್ತೆ ಪ್ರವೇಶವಾದದ್ದು ಇಂದ್ರಜಿತ್ತು. ಯುದ್ಧವನ್ನು ಮಾಡಿದ. ನಮ್ಮನ್ನು ಸೋಲಿಸಬೇಕನ್ನುವ ಕಾರಣದಿಂದಲೇ ನಾಗಾಸ್ತ್ರವನ್ನು
ಪ್ರಯೋಗ ಮಾಡಿದ. ಗರುಡನಂತಹ ಸಹಾಯದಿಂದ ನಾಗಭಾಷದಿಂದ ನಾವೆಲ್ಲರೂ ವಿಮುಖನಾದರು. ಮತ್ತೊಮ್ಮೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದಂತಹ ಸಂದರ್ಭದಲ್ಲಿ ಹನುಮಂತನ ಉಪಕಾರದಿಂದ ನಾವೆಲ್ಲರೂ ಮತ್ತೊಮ್ಮೆ ನಮ್ಮದಾದಂತಹ ಸ್ಥಿತಿಯನ್ನು ನಾವು ತಲುಪಿದ್ದೇವೆ. ಅಂತೂ ಇಲ್ಲಿಯವರೆಗೆ ನಡೆದಂತಹ ಯುದ್ಧದಲ್ಲಿ ನಮಗೆ ಜಯ ಒದಗಿದ್ರೂ ಕೂಡ ರಾವಣ ಸುಮ್ಮನೆ ಉಳಿತಾನೆ ಎಂಬ ಹಾಗೆ ಹೇಳುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ರಾಮನ ಸೇನೆಯ ಯೋಗ್ಯತೆ ಏನು, ರಾಮನ ಬಲಮೆ ಏನು ಅನ್ನುವುದು ರಾವಣನಿಗೆ ಗೊತ್ತಾಗಬೇಕು ಅಂತಾದ್ರೆ ಇನ್ನು ಹೀಗಲ್ಲ. ಲಕ್ಷ್ಮಣ, ನನ್ನ ಕೋದಂಡವನ್ನು ಕೊಡು. ಗಂಡು ಗಲಿರ ಭೂಸೂನು ತಾ ಕೈಗೊಂಡು ಲಕ್ಷ್ಮಣ ನಿಂದ ನಿಜ ಕೋದಂಡವನು ಹೇಗೈದು ಕಮಲ ಭವಾಂಡ ತಿರಿವಂತೆ ರಾಮಸೇನೆಯ ಪರಾಕ್ರಮ ಏನು ಅನ್ನೋದು ರಾವಣನಿಗೆ ಗೊತ್ತಾಗಬೇಕು. ಈ ಹಿಂದಕ್ಕಾದ್ರೂ ಹೋದಂತಹ ಹನುಮಂತ ಸೀತೆಯನ್ನು ನೋಡಿದ್ದು ಮಾತ್ರ ಅಲ್ಲ, ಆ ಲಂಕೆಯನ್ನೇ ಸುಟ್ಟು ಬಿಡುವುದಕ್ಕೆ ಪ್ರಯತ್ನ ಮಾಡಿದ. ಅವ ಹಿಂದೆ ಬಂದಾಗ ಮರುಳಂಕೆ ಸೃಷ್ಟಿಯಾಯಿತು. ಇನ್ನು ಹಾಗಲ್ಲ, ರಾವಣ ವಧೆಯಾಗಬೇಕು, ರಾವಣನ ಲಂಕೆ ಸುಡಬೇಕು. ಹಾಗಾಗಿ ನಿನ್ನ ಕೈಯಲ್ಲಿದ್ದಂತಹ ಕೋದಂಡವನ್ನು ತೆಗೆದೆ ಅದನ್ನೇ ಜೇಗೈದಿದ್ದೇನೆ. ವಿಶೇಷವಾದಂತಹ ಆಗ್ನೇಯ ಶರವನ್ನು ತೆಗೆದಿದ್ದೇನೆ. ಸಿಂಜಿನಿಗೆ ಜೋಡಿಸಿ ರಾವಣನ ಲಂಕೆ ಸುಟ್ಟು ಹೋಗುವ ಹಾಗೆ ಅಗ್ನಿ ಶರವನ್ನು ಪ್ರಯೋಗ ಮಾಡ್ತೇನೆ. ಮಣಿಕಚಿತ ಪೀಠಗಳು ಸುರದಲ್ಲನ ದಶಗ್ರೀವ
ಕುಲೋದ್ಧಾರಕ ಭಕಾರ ಭಯ ಹುಟ್ಟಿಸುವಂತಹ ಸ್ಥಳಧಾಮ ರಾವಣೇಶ್ವರ ಅಂತ ಕೇಳಿದ್ದೇವೆ. ಹೊರಟು ಬಂದ ಕಾರ್ಯಕಾರಣಗಳು ಶಿವನನ್ನು ಭಕ್ತಿಯಿಂದ ಪೂಜೆ ಮಾಡಿದೆ. ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡಂತಹ ನಾನು ತುಂಬಿದ ಸಭೆ ಸೇರಿದ್ದೇನೆ. ಬಂಗಾರದ ಲಂಕೆ, ಈ ಕನಕ ಲಂಕೆಗೆ ಅಧಿಪತಿಯಾಗಿ ಮೆರೆಯುತ್ತಾ ಇದ್ದೆ. ದಶಕಂಠ ವಿಶ್ವವಸು ಮಹರ್ಷಿಗಳ ಪುತ್ರ ನಾನು. ಕೈಕಸೆ ಗರ್ಭದಲ್ಲಿ ಜನಿಸಿದವ. ಆದರೆ ಮಾಡಿದ ಸಾಧನೆ ಒಂದಲ್ಲ ಎರಡಲ್ಲ, 14 ಲೋಕ ನನ್ನ ಅಧೀನದಲ್ಲಿದೆ. ಅದು ಮಾತ್ರವಲ್ಲದೆ ಆ ಪರಶಿವನನ್ನು ಭಕ್ತಿಯಿಂದ ಒಲಿಸಿಕೊಂಡವ ನಾನು. ಅವನಿಂದ ಚಂದ್ರಹಾಸವೆಂಬ ಖಡ್ಗವನ್ನು ಪಡೆದಿದ್ದೇನೆ. ಆದರೇನು ಮಾಡೋಣ ಹೇಳು? ನಮ್ಮ ತಂಗಿಯಾದಂತಹ ಶೂರ್ಪನಖಿ ಮಾನವನ್ನು ಖಂಡಿಸಿಕೊಂಡು ಸಭಾಸ್ಥಾನವನ್ನು ಪ್ರವೇಶ ಮಾಡಿದಾಗ ರಾಜನಾದಂತಹ ನನಗೆ ಮರ್ಯಾದೆಯ ಪ್ರಶ್ನೆ ಆಯಿತು. ಏನಾಯಿತು ಅಂತ ಕೇಳಿದಾಗ ಲಕ್ಷ್ಮಣನೆಂಬಾತಗೆ ಮೂಗುಗಳನ್ನು ಕತ್ತರಿಸಿ ಬಿಟ್ಟ. ಕಾರಣ ಏನಂತ ಕೇಳಿದ್ರೆ, ರಾಮನ ಒಡೆಯಾದಂತಹ ಸೀತೆ ನಿನಗೆ ತಕ್ಕವಳು, ಅದಕ್ಕಾಗಿ ಕೈ ಇಕ್ಕಿದೆ. ಅವಳು ಆಡಿದಂತ ಮಾತು ಕೇಳುವಾಗ ಅವಳನ್ನು ಸೇಡನ್ನು ತೀರಿಸುವುದಕ್ಕಾಗಿ ಸೀತೆಯನ್ನು ತಂದು ಅಶೋಕವನದಲ್ಲಿ ಇರಿಸಿದೆ. ಯುದ್ಧ ನಡೀತಾ ಇದೆ. ಆ ರಾಮ ಕಪಿಸೇನೆಯನ್ನು ಸೇರಿಸಿಕೊಂಡು ಶರದಿಗೆ ಸೇತುವನ್ನು ಬರೆದು ಲಂಕಾಪುರವನ್ನು ಪ್ರವೇಶ ಮಾಡಿ ರಾವಣನಿಗೆ ಯುದ್ಧಕ್ಕಾಗಿ ಆಹ್ವಾನ ಕೊಟ್ಟಿದ್ದಾರೆ. ಕಳಿಸಿಕೊಟ್ಟಿದ್ದೇನೆ. ಕೆಲವರನ್ನು ಯುದ್ಧದಲ್ಲಿ ಎಳೆದು ಹೋಗಿದ್ದಾರೆ. ತಲೆಬಿಸಿ ನನಗಿಲ್ಲ. ಆದರೂ ಈಗ ಓಲಗವನ್ನು ಕೊಡ್ತಾ ಇದ್ದೇನೆ. ನಿಮ್ಮವರು ಇದ್ದವರೆಲ್ಲ ಸಂತೋಷದಿಂದ ಇದ್ದಾರಲ್ಲ, ನೆಮ್ಮದಿ ಏನಂತದು? ರಾವಣೇಶ್ವರ ಮಹಾಪ್ರಭುಗಳೇ, ನಾನೇ ಯುದ್ಧದ ವಾರ್ತೆಯನ್ನು ನಿಮಗೆ ತಿಳಿಸುವುದಕ್ಕೆ ಬಂದವ ನಾನು. ಯುದ್ಧದ ವಾರ್ತೆ? ಹೌದು. ಅಲ್ಲಿ ಯುದ್ಧ ನಡೀತಾ ಇದೆ. ಹೌದು. ವರ್ತಮಾನ ತಿಳಿಸುವುದಕ್ಕೆ ನಿನ್ನನ್ನು ನಾನು ನೇಮಿಸಿದ್ದು. ಹೌದು. ಏನ ವರ್ತಮಾನ? ಕೇಳಬೇಕು. ಪುಣ್ಯ ಜ್ಞಾನೇಶ ರಾವಣೇಶ
ತಿಳಿಸಬೇಕು ಅಂತ ಹೇಳಿದ್ರಿ. ಕ್ಷಣ ಕ್ಷಣಕ್ಕೂ ವರ್ತಮಾನವನ್ನು ಹೇಳಬೇಕು ಅಂತ ಹೇಳಿದ್ದೇನೆ. ಇಂದಿನ ಯುದ್ಧದ ವಾರ್ತೆ ಹಾ, ಮಂಗಗಳೆಲ್ಲ ಲಂಕೆಗೆ ಮುತ್ತಿಗೆ ಹಾಕಿದ್ದಾರೆ. ಹೌದು, ಗೊತ್ತಿದೆ ನನಗೆ. ಎಂತೆಂಥ ಮಂಗಗಳು, ಹಾ, ದೊಡ್ಡ ಮಂಗ, ಹಾ, ಸಣ್ಣ ಮಂಗ, ಹಾ, ಪುಟ್ಟ ಮಂಗ, ಹಾ, ಚಿಕ್ಕ ಮಂಗ ಹಾ. ಎಲ್ಲ ಇದ್ದಾರೆ. ಹೌದು. ನೀನು ಹೇಗಿದ್ದೀಗ? ನೀನು ಗಿಡ್ಡ ಅಲ್ವಾ? ಹೌದೌದೌದು. ನಾನು ಎತ್ತರದಲ್ಲಿಲ್ವಾ? ನನಗಿಂತ ಗಿಟ್ಟದವರಿದ್ದಾರೆ. ಹಾಗೆ ಪ್ರಪಂಚದಲ್ಲಿರುವಂತಹ ಜೀವಿಗಳು ಸಣ್ಣದ್ದು ದೊಡ್ಡದ್ದು ಎಲ್ಲವೂ ಇರ್ತದೆ. ಆ ಮಂಗಗಳೆಲ್ಲ ರಾಯರೇ ಸುತ್ತ ಬಂದು ಬೆಂಕಿಯ ಕೊಳ್ಳಿ ತಂದು ನಮ್ಮ ಲಂಕೆಯನ್ನು ಸುಟ್ಟು ಬಿಡ್ತಾ ಇದ್ದಾರೆ. ನುಡಿಯನದ ಕೇಳುತ್ತ ನುಡಿಯನದ ಕೇಳುತ್ತ ಗುಡು ಗುಡು ಗುಡಿದೆ ನಳನೋದಿದ್ದ ಖಡ್ಗವನ್ನ ಜಡಿದು ಹೂಂಕರಿಸುದಳೆ ನಡ ನಡುಗಿ ನುಡುಗಿ ತೋರಿದಳ. ಪರಮಾಶ್ಚರ್ಯವಾಗುತ್ತಾ ಇದೆ. ಯಾಕೆ? ವೈರಿಗಳಂತಹ ಮಾನವರಲ್ಲಿ ಹೋರಾಡುವುದಕ್ಕಾಗಿ ವೀರಾದಿ ವೀರರನ್ನು ಕಳುಹಿಸಿಕೊಟ್ಟಿದ್ದೇನೆ. ರಣಭೂಮಿಯಲ್ಲಿ ಮಂಗಗಳನ್ನು ಕೆಲವರು ನಾಶ ಮಾಡಿದ್ದಾರೆ. ಆದರೆ ನಮ್ಮವರು ಯಾರು ಉಳಿದು ಬಂದದ್ದಿಲ್ಲ. ಎಲ್ಲರೂ ಸತ್ತು ಹೋಗಿದ್ದಾರೆ. ಪ್ರತಾಪುರವನ್ನು ಸುಡುವುದಕ್ಕೆ ಬಲ ಮಾಡಿದ್ದಾರೆ ಮಾನವರು. ಆ ಕಪ್ಪಿಗಳು ಸೇರಿಸಿಕೊಂಡು ಇಂತಹ ಹೀನವನ್ನು ಕೆಲಸವನ್ನು ಮಾಡುವುದಾದ್ರೆ ನಾವು ಸುಮ್ಮನಿರಬೇಕೇನೋ? ಈ ಬಂಗಾರದ ಲಂಕೆ ಇದನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ಬಹಳ ಶ್ರಮವನ್ನು ಪಟ್ಟವನ. ಇದನ್ನು ಉಳಿಸಬೇಕಾದ ನಮ್ಮ ಧರ್ಮ. ಹಾಗಾದ್ರೆ ಇದನ್ನು ಸುಡ್ತಾ ಇದ್ದಾರಂತಾದ್ರೆ ವೈರಿಗಳನ್ನು ಸುಮ್ಮನೆ ಬಿಡಬಾರದು. ವೀರಾದಿ ವೀರರಿದ್ದಾರೆ ನಮ್ಮಲ್ಲಿ. ಪರಾಕ್ರಮಶಾಲಿಗಳು ಎಲ್ಲ ವೀರರನ್ನು ಕರೆಯಿರಿ. ಅದರಲ್ಲಿಯೂ ನನ್ನ ಪ್ರೀತಿಯ ಮಗನಾದಂತಹ ಇಂದ್ರಾರಿ ಅವರನ್ನು ಯುದ್ಧಕ್ಕಾಗಿ ಯುದ್ಧ ಸನ್ನದ್ಧನಾಗಿ ಬರುವುದಕ್ಕೆ ಹೇಳಿ. ರಾವಣ ನಡಿಯೊಳಗಿದ್ದ ಬೆಳೆದ ತನ್ನಯ ಕಡು ತನವ
ಸರಿಯಾಗಿ ತಿಳಿದು ಬಂದವರಿದ್ದಾವೆ. ಆಲೋಚಿಸುವ ಅವಶ್ಯಕತೆ ಇಲ್ಲ. ನಮ್ಮನ್ನು ಕಳುಹಿಸಿಕೊಡು. ಸಾಮಾನ್ಯವಾಗಿಸುವ ಚಮತ್ಕಾರ ಬಗ್ಗೆ ತಿಳಿದಿದೆ. ಅದರ ಅಪ್ಪಣೆ ಕೊಡು. ಓ ಮುದ್ದು ಮಕ್ಕಳೇ, ಹಾಲು ಕಲ್ಲದ ಹಸುಳೆಯರು ನೀವು. ನಿಮ್ಮ ಮಾತು ಅದು ಮುತ್ತೊಂದು ಉದುರಿದ ಹಾಲು. ನಿಮ್ಮ ಮಾತನ್ನು ಕೇಳುವಾಗ ಮನಸ್ಸಿಗೆ ಮಹದಾನಂದವಾಗುತ್ತಾ ಇದೆ. ಮಕ್ಕಳೇ, ಏನು ನನ್ನ ತಮ್ಮನ ಮಕ್ಕಳು ನೀವು, ಕುಂಭಶ್ರವಣನ ಮಕ್ಕಳು. ಆದರೆ ರಣಭೂಮಿಯಲ್ಲಿ ಆತ ಅಳಿದು ಹೋಗಿದ್ದಾನೆ. ನಿಮ್ಮನ್ನು ಪ್ರೀತಿಯಿಂದ ಸಾಕಿ ಸಲಹುತ್ತಾ ಇದ್ದೇನೆ. ಚಿನ್ನರಾದಂತಹ ನೀವು ಬೆಂಕಿ ಉರಿಯುವುದನ್ನು ಕಂಡು ಮಾವನನ್ನು ನಂದಿಸುವುದಕ್ಕೆ ಹೋಗ್ತೇವೆ. ನಮ್ಮ ಕುಲದೇವನಾದಂತಹ ಶಿವ ಅವ ರಾಜನೂ ಹೌದು, ಆನಂದಮಯಿಯೂ ಹೌದು. ಖಂಡಿತ ಶಿವರಾಜ ಅಂತ ಅವನನ್ನು ಕೊಂಡಾಡ್ತಾರೆ. ಶಿವಾನಂದ ಅಂತಲೂ ಅವನನ್ನು ಹೇಳ್ತಾರೆ. ಅಯ್ಯ, ಅಂತವರ ಅನುಗ್ರಹ ನಮ್ಮ ಮೇಲಿರುವಾಗ ಯಾವ ಭೀತಿಯೂ ನಮಗಿಲ್ಲ. ಆದರೆ ಅಲ್ಲಿರುವಂತಹ ವೈರಿಗಳು ಸಾಮಾನ್ಯರಲ್ಲ. ಆ ವೈರಿಗಳಿಗೆ
ತಾಗಿ ಹಿಂದೆ ಬರುವುದಕ್ಕೆ ಅಸಾಧ್ಯ ಮಕ್ಕಳೇ. ಈ ಕಾಲಕ್ಕೆ ನಿಮಗೆ ಹೆದರಿಕೆ ಯಾಕೆ? ನಾವು ಸಣ್ಣವರು, ಚಿಣ್ಣರಾದ ನಮ್ಮಿಂದ ಮಹತ್ ಕಾರ್ಯ ಸಾಧ್ಯವಿಲ್ಲ ಎನ್ನುತ್ತಿದ್ದಾರೆ. ಬೇಡ, ನಮಗೆ ಸದಾ ಶಿವನ ದಯ ಉಂಟು, ನಾವು ಸಾಧಿಸಿ ಬರ್ತೇವೆ. ಅತಿಶೂರ ನಿನ್ನಯ್ಯ ಅತಿಶೂರ ನಿನ್ನಯ್ಯ ಪ್ರಬಲ ಅತಿ ಕಾಯಾದಿ ಭಟರು ಮಡಿದ ವ್ಯಥೆ ಉತ್ತಲಿಲ್ಲೇನ ಮಾಟೆ ಸುತನೆ ಕೇಳೊಂದ ಅತಿಶೂರ ನಿನ್ನಯ್ಯ ನಿಮ್ಮ ಊರಲ್ಲಿ ನಿಮ್ಮ ಉತ್ಸಾಹ ಬಹಳ ಸಂತೋಷ ಕೊಡ್ತಾ ಇದೆ. ಇಲ್ಲಿ ನಮ್ಮ ಉತ್ಸಾಹ ಮತ್ತೆ ಮಾಡಬೇಕು. ಈ ಲಕ್ಕೆಯಲ್ಲಿ ನಿಮ್ಮ ಉತ್ಸಾಹ ಅದು ಕಂಡು ನಾನೂ ಸಂತೋಷಗೊಂಡಿದ್ದೆ. ಆದರೆ ಏನು ನಿಮ್ಮಯ್ಯ ಆ ರಾಮ ಲಕ್ಷ್ಮಣರು ಕಪಿ ಸೇನೆಯನ್ನು ನಾಶ ಮಾಡ್ತೇನೆ ಎಂಬುದಾಗಿ ಹೇಳಿ ಅರ್ಧ ನಿದ್ದೆಯಿಂದ ಎದ್ದು ಹೋದವ. ಹಿಂತಿರುಗಿ ಬರಲಿಲ್ಲ. ಕಾದೆ ನನ್ನ ಒಡ ಹುಟ್ಟಿದವ ಯಾಕೆ ಬರಲಿಲ್ಲ ಅಂತ ಯೋಚನೆ ಮಾಡುವಾಗ ಮರಣದ ವಾರ್ತೆ ಬಂತು. ಅದು ಅಲ್ಲದೆ ನಿಮ್ಮಿಬ್ಬರು ನನ್ನ ಕೈಯಲ್ಲಿಟ್ಟು ಹೋಗಿದ್ದಾನವ. ನಿಮ್ಮನ್ನು ಸಲಹಬೇಕಾದ್ದು ನನ್ನ ಧರ್ಮ, ನಿಮ್ಮನ್ನು ರಕ್ಷಣೆ ಮಾಡಬೇಕಾದ್ದು ನನ್ನ ಧರ್ಮ. ಹಾಗಾಗಿ ಹೇಳುತ್ತಾ ಇದ್ದೇನೆ, ವೈರಿಗಳು ಸಾಮಾನ್ಯರಲ್ಲ, ನೀವು ಹೋಗುವುದು ಬೇಡ. ಸಂತೋಷವಾಗಿ ಕಳುಹಿಸಿಕೊಡ್ತೀರಿ ಎನ್ನುವ ಹಾಗೆ ಭಾವಿಸಿದೆ. ನನಗೆ ಹೆದರಿಕೆ ಆಗುತ್ತಾ ಇದೆ. ತೀರ ವಿರುದ್ಧವಾಗಿಯೇ ಮಾತನಾಡಿಬಿಟ್ಟಿರಿ. ಮಕ್ಕಳು ನೀವು ದೊಡ್ಡಪ್ಪ, ಕಳಕೊಳ್ಳುವ ಮನಸ್ಸು ನನಗಿಲ್ಲ. ನಮ್ಮ ತಂದೆಯವರು ಯಾಕೆ ಹೋದದ್ದು? ಯುದ್ಧಕ್ಕಾಗಿ, ಆ ರಾಮಲಕ್ಷ್ಮಣರನ್ನು ಕೊಲ್ಲುವುದಕ್ಕಾಗಿ. ನಿಮ್ಮ ಅನುಜನಿದ್ದಾನೆ, ಅವನನ್ನೇ ನೀವು ಕಳುಹಿಸಿಕೊಟ್ಟಿದ್ದೀರಿ. ಹಾಗಾದ್ರೆ ತಂದೆಗೆ ಆದಂತಹ ಅನ್ಯಾಯವನ್ನು ಕೇಳುವುದಕ್ಕೂ ಉರಿಯುವಂತಹ ಬೆಂಕಿಯನ್ನು ನಂದಿಸುವುದಕ್ಕೂ ನಿಮ್ಮ ಮಕ್ಕಳು ನಾವು. ಒತ್ತಿ ಹತ್ತಿದ ಸಿಂಗಿಯ ನಂದಿದೆ ಪಿತಾನಿ ನಿತ್ಯ ಪೂಜೋತ್ತಮನ ವೇಳೆಯಲ್ಲಿ ಎಡಗಾಲಿದ್ದು ಕೆದರಿದ ದೋಷ ಕುಂಭಗ ಗೆದ್ದು ಒಪ್ಪಿರಿದ ತಂದೆಯಿಂದಾಗದ ಕೆಲಸ ಮಕ್ಕಳಿಂದಾಗದು. ತಂದೆ ಉಳಿಸಿ ಹೋದದ್ದು ಯಾಕೆ? ಮಕ್ಕಳು ಪೂರೈಸ್ತಾರೆ ಅಂತ ಆ ನಂಬಿಕೆಯಿಂದ ಹೋಗಿದ್ದಾರೆ. ನೀವು ಹೆದರಬೇಡಿ, ಈ ಕಾಲಕ್ಕೆ ಯುದ್ಧದಲ್ಲಿ ಜಯಿಸುತ್ತೇವೆ. ಆಗುವುದಿಲ್ಲ ಮಗನೇ, ಜಯಿಸುವುದಕ್ಕೆ ಆಗುವುದಿಲ್ಲ. ಒಂದು ವೇಳೆ ಜಯಿಸದೆ ಹೋದೆ ಉಂಟಾದ್ರೆ ನಮ್ಮ ಪ್ರತಿಜ್ಞೆಯನ್ನು ಸರಿಯಾಗಿ
ಪ್ರತಿಜ್ಞೆ ನೀವು ಮಾಡುವುದು ಏನದು ಏನದು? ಒಂದು ವೇಳೆ ಯುದ್ಧದಲ್ಲಿ ಗೆಲ್ಲದೆ ಹೋದ್ರೆ ಉದಯ ಕಾಲದಲ್ಲಿದ್ದು ಶಿವ ಪೂಜೆಯನ್ನು ಮಾಡುವ ಕಾಲಕ್ಕೆ ಅವನಿಗೆ ನಮಗೆ ದೊರಕಲಿ ನೀವು ಇಷ್ಟು ಬೆಳೆದಿದ್ದೀರಂತ ನನಗೆ ಗೊತ್ತೇ ಇರಲಿಲ್ಲ. ಹೌದಾ? ಆ ವೈರಿಗಳನ್ನು ಕೊಲ್ಲುವುದಕ್ಕಾಗಿ ಅಥವಾ ವೈರಿಗಳು ಹೊತ್ತಿಸಿದಂತಹ ಬೆಂಕಿಯನ್ನು ನಂದಿಸುವುದಕ್ಕಾಗಿ ನಾವು ಬದ್ಧರಾಗಿದ್ದೇವೆ. ಖಂಡಿತ ಒಂದು ವೇಳೆ ಆಗದಿದ್ರೆ ಎಡಕಾಲಲ್ಲಿ ಆರಾಧಿಸುವಂತಹ ಶಿವನ ಲಿಂಗಕ್ಕೆ ಆ ಪಾಪ ನನಗೆ ಬರಲಿ. ಶಿವನ ಭಕ್ತನಿಗೆ ಹೋದ್ರೆ ಆ ಪಾಪ ನಿಮಗೆ ಬರಲಿ. ಬರಲೇಬೇಕು. ಮೇಲೆ ನಾನು ಹಿಂದುಳಿಯುವುದಿಲ್ಲ, ಕಳುಹಿಸಿಕೊಡಲೇಬೇಕು. ಅದಕ್ಕಾಗಿ ಕೈ ಎತ್ತಿ ರಣವೀಳ್ಯ ಕೊಟ್ಟಿದ್ದೇನೆ. ನೀವು ಈಗಲೂ ಕಳುಹಿಸದಿದ್ರೆ ಇನ್ನು ಬೇಗ ಕಳುಹಿಸ್ಲಿಕ್ಕೆ ಆಗುದಿಲ್ಲ. ಆದ್ರೂ ನಾವು ಎಲ್ಲ ಮುಗಿಸ್ಲಿಕ್ಕೆ ಆಗುವುದಿಲ್ಲ. ಎಲ್ಲವನ್ನು ಕ್ರಮಬದ್ಧವಾಗಿ ನಿಧಾನವಾಗಿ ಮುಗಿಸಿದ್ರೆ ಒಳ್ಳೆ. ನಿಧಾನವಾಗಿ ಮುಗಿಸಿದ್ರು ಬೇಗ ಮುಗಿಸುವ. ಬೇಗವೇ. ಈಗ ಒಂದು ಕೆಲಸ ಮಾಡುವ, ಬೆಂಕಿಯನ್ನು ನಂದಿಸುವುದಕ್ಕೆ ಹೋಗುವಾಗ ಅವ ಇದ್ದಾನೆ ಅಗ್ನಿಶಾಮಕದವ, ಅವನನ್ನು ಕರ್ಕೊಂಡೇ ಹೋಗ್ಬೇಕು. ನೀರು ಬಿಡ್ಲಿಕ್ಕೆ ನಿಮ್ಗಾಗ್ಲಿಕ್ಕಿಲ್ಲ, ಅವನನ್ನು ಕರ್ಕೊಂಡು ಹೋಗಿ ಶುಭವಾಗಲಿ ನಿಮಗೆ. ಆಜ್ಞೆಯನ್ನು ಪಡೆದದ್ದಾಗಿದೆ. ಜಪಿಸಿ ಪಳಯವನ್ನು ಬದಲಿಸಿ ಲಂಕೆ ತಗದಗನೆ ಉರಿಯುತ್ತಾ ಇದೆ. ಇದು ಈಗ ಉರಿದ್ರೆ ಬೇಗ ಮುಗಿದು ಹೋಗ್ತದೆ. ಬೇಗ ಮುಗಿಲಿಕ್ಕೆ ಬಿಡಬಾರದು. ಅದಕ್ಕಿರುವ ದಾರಿ ನಮ್ಮೇ ಜಪಿಸಿದಂತಹ ಪರಮೇಶ್ವರ ಅವರನ್ನು ಮನಸಾರೆ ಧ್ಯಾನಿಸಿದ್ದೇವೆ. ವರುಣಾಸ್ತ್ರವನ್ನು ಪ್ರಯೋಗ ಸ್ತಂಭೀಭೂತವಾಗಿದೆ. ಉರಿಯುವುದು ನಿಂತು ಹೋಗಿದೆ. ಹೌದಲ್ಲ? ಹೌದು. ಇನ್ನು ಹೀಗಲ್ಲ. ಈಗ ಇದಕ್ಕೆಲ್ಲ ಕಾರಣ ಆ ರಾಮ ಲಕ್ಷ್ಮಣರು ಕಪಿಗಳು. ಅವರ ಯುದ್ಧ ಕೂಡದು. ಯಾಕೆ? ಬೆಂಕಿಯನ್ನು ನಂದಿಸಿದಂತಹ ವಿಚಾರ ದೊಡ್ಡಪ್ಪನಿಗೆ ತಿಳಿಯಬೇಕು. ಹೌದಲ್ಲ? ಆಮೇಲೆ ಯೋಚಿಸುವ. ಮುಂದೆ ಮಾಡಬೇಕಾದದು ನಾವು ಒಂದೇ ಕೆಲಸ. ಯಾವುದು? ವಿಚಾರವನ್ನು ತಾಯಿಗೆ ತಿಳಿಸಬೇಕು. ಆಮೇಲೆ ರಾಮ ಲಕ್ಷ್ಮಣನ ಜೊತೆ ಯುದ್ಧ.
ಸುನಗಿತಾ ಇದ್ದಾರೆ. ಈ ಚಿತ್ತದಡ್ಡಪ್ಪರಿಗೆ ಕಾಡಿತ್ತು. ಅದಕ್ಕಾಗಿ ಅವರಿಗೆ ಆಶ್ವಾಸನೆಯನ್ನು ಕೊಟ್ಟು ಯುದ್ಧಕ್ಕೆ ನಾವು ಹೋಗ್ತೇವೆ ಅಂತ ಹೊರಟು ಬಂದಿದ್ದೇವೆ. ಅನುಜ್ಞೆ ಬೇಕು. ತರವೇನು ಬಾಲ ತರವೇನು ನನ್ನ ಕಣ್ಣ ಮುಂಭಾಗದಲ್ಲಿ ಬಂದವರು ನನ್ನ ಮುದ್ದು ಮಕ್ಕಳು. ಹೌದು ತಾಯಿ. ಆನಂದ ತುಂಬಿದಂತಹ ಮಾತನ್ನಾಡುತ್ತೀರಿ ಎಂಬುದಾಗಿ ನಾ ಭಾವಿಸಿಕೊಂಡಿದ್ದೆ. ಮುಳ್ಳನ್ನು ಚುಚ್ಚುವಂತಹ ಮಾತನ್ನೇ ಆಡಿಬಿಟ್ಟಿರಲ್ಲ ಮಕ್ಕಳೇ. ಯಾವುದೇ ಒಂದು ಕಾರ್ಯವನ್ನು ಮಾಡುವಂತಹ ಮುಂಚಿತವಾಗಿ ಕಾರ್ಯರಂಗಕ್ಕೆ ಧುಮುಕುವಂತಹ ವೇಳೆ ಕಾಲಿಡುವ ಮುಂಚಿತವಾಗಿ ಕಣ್ಣಿಡಬೇಕಂತೆ, ಚಿಂತನೆ ಮಂತನೆಯನ್ನು ಯೋಚಿಸಬೇಕಂತೆ. ನೀವು ಆಡಿದಂತಹ ಮಾತು ಇದು ದಿಟವೇ, ನಿಜವೇ. ರಾಮನೊಂದಿಗೆ ಯುದ್ಧವನ್ನ ಮಾಡುವುದೇ ಹೊರಟಿದ್ದೇವೆ. ರಾಮ ಲಕ್ಷ್ಮಣನೆಂದರೆ ಸಾಮಾನ್ಯ ಮಾನವರಾಗಿರಬಹುದು, ಆದ್ರೆ ಅವರ ಹಿಂದೆ ಇರುವಂತಹ ಕಪಿಸೇನೆ, ಅವರ ಸಾಹಸಕ್ಕೆ ನಾವು ತಲೆದೂಗಲೇಬೇಕು. ಇಷ್ಟುವರೆಗೆ ಹೋದಂತಹ ಎಲ್ಲ ನಮ್ಮವರು ಕೂಡ ಯಮನ ಪಟ್ಟಣವನ್ನ ಸೇರಿದ್ದಾರೆ. ಯಾಕೆ? ನೀವು ಮಾಡುವಂತಹ ಕೃತ್ಯ ಅಂತಹದ್ದೇ. ಹಗಲು ಕಂಡಂತಹ ಬಾವಿಗೆ ರಾತ್ರಿ ಆಗಿ ಹೋಗಿ ಬಿದ್ದವರಿದ್ದಾರೆ, ಆದರೆ ರಾತ್ರಿ ಕಂಡಂತಹ ಬಾವಿ ಹಗಲು ಬಿರುವವರಿದ್ದಾರೆ. ನೀವು ಮಾಡುವಂತಹ ಕೃತ್ಯವು ಹಾಗೆ ಆದೀತು. ಹಾಗಾಗಿ ನೀವಲ್ಲಿ ಹೋಗುವುದು ತರವಲ್ಲ ಮಕ್ಕಳೇ.
ಹೀನ ವಿಕ್ರಮನೇ ನಿನ್ನಪ್ಪ ಕೇಳ್ ಮಗನೇ ಹೀನ ವಿಕ್ರಮನೇ ನಿನ್ನಪ್ಪ ಕೇಳ್ ಮಗನೇ ತಾನತಿ ಕಾಯ ನೋಡಿದಡಲ್ಪ ಫಲನೇ ನೋಡಿದಡಲ್ಪ ಬಲನೆ ನೀನೀಗ ಹೋಗೆ ರಾಘವ ಬೆದರುವನೆ ನೀನೀಗ ಹೋಗೆ ರಾಘವ ಬೆದರುವನೆ ಗತಿಗೆ ಸುಗುಣನೇ ತರವೇನು ಬಾಳ ತರವೇನು ತಿಳಿದು ಮಾಡಿದರೆ ಅಪರಾಧ, ತಿಳಿಯದೆ ಮಾಡಿದರೆ ಪ್ರಮಾದವೆನಿಸಿಕೊಳ್ಳುತ್ತದೆ. ಆದರೆ ನಿಮ್ಮಿಂದ ತಿಳಿದು ಅಪರಾಧವೇ ಆಗುತ್ತಾ ಉಂಟು. ಮಕ್ಕಳೇ, ನಿಮ್ಮ ತಂದೆಯಾದವರು ಅದೆಷ್ಟೋ ವಿರಿಯಿಂದ ದತ್ತವಾದಂತಹ ವರವರವನ್ನು ಹೊಂದಿದವರು ತಾನೆ. ಆದರೆ ರಾಮನೊಂದಿಗೆ ಯುದ್ಧಕ್ಕೆ ಹೋದಂತ ಅವರು ಮರಳಿ ಬಂದದ್ದುಂಟೆ, ನಿಮ್ಮ ಚಿಕ್ಕಪ್ಪ ಬಂದದ್ದುಂಟೆ. ಅವರು ವರವರವನ್ನು ಪಡೆದವರಿದ್ದಾರೆ, ಪರಾಕ್ರಮಿಗಳಿದ್ದಾರೆ. ಆದರೆ ಹೋದಂತವರು ಮರಳಿ ಬಾರಲಿಲ್ಲ. ಯಾಕೆ? ಎಲ್ಲವೂ ದೈವಚಿತ್ತವಾದದ್ದು. ಈ ಸಂದರ್ಭದಲ್ಲಿ ನೀವು ಹೋಗುತ್ತೀರಿ ಎಂಬುದಾಗಿ ಹೇಳುತ್ತಾ ಇದ್ದೀರಿ. ತಂದೆಗೆ ಹೆದರದವ ಮಕ್ಕಳಿಗೆ ಹೆದರಿಯಾನ. ನೀವು ಮಾಡುವಂತಹ ಕೃತ್ಯ ಹೇಗಾಗುತ್ತದೆ? ರಾಮನೊಂದಿಗೆ ಯುದ್ಧವನ್ನು ಮಾಡುವುದು ಒಂದೇ, ಮೃತ್ಯುವಿನ ಬಾಗಿಲನ್ನು ಪಡೆಯುವುದು ಕೂಡ ಒಂದೇ. ಮೊದಲೇ ನೊಂದವಳಿದ್ದೇನೆ. ಇಂತಹ ಮಾತುಗಳನ್ನು ಹೇಳಬೇಡಿ ಮಕ್ಕಳೇ, ಹೋಗದಿರಿ. ಆದಷ್ಟು ಬೇಗ ನಮ್ಮ ಪಯಣ
ಕೊಂದವನನ್ನು ಕಲ್ತೇನೆ ಅಂತ ಮುಂದುವರಿಬೇಕಿತ್ತು. ಮುಂದುವರಿದವ ನೀನಲ್ಲ, ರಾಮನ ಜೊತೆಗೆ ಸೇರಿ ವಾಲಿಯ ಹನನಕ್ಕೆ ಕಾರಣನಾದ. ಈಗ ನಿನ್ನನ್ನು ಬಿಡ್ತೇನೆ ಅಂತ ಭಾವಿಸಬೇಡ. ಹಿಡಿದ ಕಟಾರಿ
ಗಾತ್ರರಂತೆ, ಕಮನೀಯ ರೂಪನಂತೆ. ಆ ರೂಪ ಹೇಗುಂಟು ನೋಡ್ಬೇಕು ಅಂತ ಭಾವಿಸಿ ನೋಡ್ಬೇಕು ಅಂತಾದ್ರೆ ಸ್ವಲ್ಪ ಬೇಗ ನೋಡ್ಬೋದಿತ್ತಲ್ಲ. ಬೇಗ ನೋಡ್ಬೇಕು. ನಮ್ಮವರೆಲ್ಲ ಇದ್ದಾರಲ್ಲ, ಅವರಿರುವಾಗ ನಾವು ಯಾಕೆ ಈಗ ಹಿಡಿದ ಕಟಾರಿಯಿಂದ ನಚ್ಚಿರ
ಯಾರಿಗೆ ಹೇಳುವುದನ್ನ ಈ ದುಸ್ಥಿತಿ? ತಂಗಿ ಆಡಿದಂತಹ ಮಾತನ್ನು ಕೇಳಿ ನಾನು ಮುಂದುವರೆದು ಹೋದ್ರೆ ಇಲ್ಲಿಯ ತನಕ ಮುಟ್ಟಿ ಹೋಯ್ತಲ್ಲ. ನನ್ನವರೆಲ್ಲ ರಣಭೂಮಿಯಲ್ಲಿ ಅಳೆಯುತ್ತಾ ಇದ್ದಾರೆ. ನಿನ್ನೆಯ ದಿನ ರಣವೀರ್ಯವನ್ನು ಪಡೆದು ಹೋದಂತಹ ಕುಂಭದಿ ಕುಂಬರು ನನ್ನ ಪ್ರೀತಿಯ ತಮ್ಮನ ಮಕ್ಕಳು ರಣಭೂಮಿಯಲ್ಲಿ ಅಳಿದು ಹೋದಂತೆ. ಹಾಗಾದ್ರೆ ಯಾರಲ್ಲಿ ಹೇಳಿ ನಾನು ನನ್ನ ಈ ಕಷ್ಟವನ್ನು, ನನ್ನ ಈ ದುಃಖವನ್ನು ಯಾರಲ್ಲಿ ಹೇಳಿಕೊಳ್ಳಿ? ಶಿವನೇ ಕಷ್ಟ ಪರಿಹಾರ ಮಾಡಿ. ಬಂದ ಮಕರಾಕ್ಷರಿ ಕುಕುಲಕ್ಕೆ ಯಕ್ಷ ಯೋಚನೆ ಮಾಡಬೇಡ. ಅಂತರಂಗದ ತುಂಬುದಾನ ಏನೇನುವುದನ್ನು ನಾನು ಅರ್ಥವಿಸಿಕೊಂಡಿದ್ದೇನೆ. ನಿನ್ನ ಮನದ ಇಚ್ಛೆಯಂತೆಯೇ ನಾನು ವ್ಯವಹರಿಸ್ತೇನೆ. ಅಪ್ಪಣೆಗಳು. ದೇವತೆಗಳನ್ನು ಗೆದ್ದಂತ ನನಗೆ ಈ ಸ್ಥಿತಿ ಮಕರಾಕ್ಷನಲ್ಲ. ಮಾನವರಿಗೆ ಅವರೆಲ್ಲ ಸಹಾಯ ಮಾಡಿ
ಮುಂದೆ ಖರಾಸುರನನ್ನು ಕೊಂದ ಹಗೆಯನ್ನು ತೀರಿಸಿಕೊಳ್ಳುವುದಕ್ಕೆ ಇದೆ ಒಂದು ಅವಕಾಶ. ಅಪ್ಪಣೆಯನ್ನು ಕೊಡು. ಖರಾಸುರನ ಮಗ ನೀನು ಮಕರಾಕ್ಷ. ಇಷ್ಟರವರೆಗೆ ಎಲ್ಲರೂ ಧೈರ್ಯವನ್ನು ಹೇಳಿ ಹೋಗಿದ್ದಾರೆ. ನನಗೆ ಧೈರ್ಯ ಬರುವುದಿಲ್ಲ ಮಗನೇ. ಧೈರ್ಯ ಬರುವುದಿಲ್ಲವೇ? ಎಲ್ಲಿವರೆಗೆ ನೀ ಸಾಕಿದಗೆ ನಾಳೆಯ ರಳಿಗಳ ತಿಮಿಸಿದ ಕೂತ ಕುಲದೇವಿ ಬಿನಿಗೆ ಎನ್ನುವಂತಹ ಕೀರ್ತಿಯನ್ನು ಪಡೆದವರು ನೀವು. ನಿಮ್ಮ ತಮ್ಮನ ಮಗನ ಅಂತ ಮಕರಾಕ್ಷ. ನಿಮ್ಮ ಕೀರ್ತಿಗೆ ಕಳಂಕ ಬಾರದ ರೀತಿಯಲ್ಲಿ ಓ ರಾಮ ಲಕ್ಷ್ಮಣರ ಕಪಿಗಳನ್ನೆಲ್ಲ ಕೆಡಹಿ ಜಯ ಲಲ್ಲನೆಯನ್ನು ತಂದು ನಿನಗೆ ಬರಿಸ್ತೇವೆ. ಧೈರ್ಯವನ್ನು ತಂದುಕೋ ಮಕರಾಕ್ಷ. ದೊಡ್ಡಪ್ಪ, ನಿನ್ನ ಪರಾಕ್ರಮದ ಬಗ್ಗೆ ಹೆಮ್ಮೆ ಇದೆ ನನಗೆ. ಕಣ್ಣಾರೆ ಕಂಡವನು ನಾನೇ. ಹಾಗಾಗಿ ನೀನು ಉತ್ಸಾಹದಿಂದ ಮುಂದುವರಿಯುತ್ತಿಂತಾದ್ರೆ ನಾನು ನಿನ್ನ ಉತ್ಸಾಹಕ್ಕೆ ತಣ್ಣೀರು ಹರಿಸುವುದಿಲ್ಲ. ಬಂಗಾರದ ಬಟ್ಟದಲ್ಲಿ ರಣ ವೀರ್ಯವನ್ನು ಇರಿಸಿದ್ದೇನೆ, ಕೈ ಎತ್ತಿ ಕೊಟ್ಟಿದ್ದೇನೆ. ಶುಭ ಸಾಂದ್ರನಿ ನೆನಲಿದ ಬೇಳು ಗಂಭೀರ ಇವ ನಂದಿ ನಂದಾದಿ ಗನೇನೈ ಇನ್ನಿವ ಕೈ ಜಪಾಸುರನ ದೇನೈ ಕಾಣೈ ಭುವನಾದು ಲೆಣೆ ಗಾಣೆ ಭುವನಾದೋ ಲೆಣೆ ಗಾಣೆ ನಲ್ಲೈ ಇಂತ ಅವನಿಗರಿನ್ನುಂಟೆ ಕಳರಳು ನೀ ಬೇಳೈಗಿ ಬಂದವ ನಿವ ಯಾವವಿರ ವಿಭೀಷಣ ಭಕ್ತನಾಗಿ ಬಂಧುವಾಗಿ ಶರಣಶ್ರೇಷ್ಠನಾಗಿ ನಮ್ಮ ಬಳಿ ಇರುತ್ತಾ ರಾವಣಾದಿ ಖಳರ ಸಮಸ್ತ ವಿಷಯವನ್ನು ಹೇಳುತ್ತಿದ್ದವ ನೀನು. ನಿಜ. ಈ ಮೊದಲದೆಷ್ಟೋ ಮಂದಿ ಬಂದವರ ಪರಿಚಯ ಹೇಳಿದವ ನೀನು. ಈಗ ನೋಡು ಆಶ್ಚರ್ಯ, ಬೆಟ್ಟಕ್ಕೆ ಕೈಕಾಲು ಮೂಡಿದ ಹಾಗೆ ಒಬ್ಬ ದೀರ್ಘದೇಹಿಯಾದಂತಹ ರಕ್ಕಸ ಈ ಕಡೆಗೆ ಬರುತ್ತಿದ್ದಾನೆ. ಅವನ ದೇಹದ ಗಾತ್ರವನ್ನು ಕಂಡಾಗ, ಅವನ ಅಟ್ಟಹಾಸವನ್ನು ಕಂಡಾಗ ಇವನ ಪರಿಚಯವನ್ನು ತಿಳ್ಕೊಳ್ಬೇಕನ್ನುವಂತಹ ಹಂಬಲವಾಗುತ್ತಿದೆ. ಹೇಳುವುದನ್ನು ಕೇಳಿದ್ದೇವೆ ಪೂರ್ವದಲ್ಲಿ. ಅಂಧಕಾಸುರ ಅಂತ ಒಬ್ಬನಿದ್ದನಂತೆ, ಕೈಟಭಾಸುರ ಅಂತ ಒಬ್ಬನಿದ್ದನಂತೆ. ಆ ಸತ್ತಂತಹ ರಕ್ಕಸರೇ ಮತ್ತೊಮ್ಮೆ ಜೀವವನ್ನು ಪಡೆದು ಬಂದರೋ ಎಂಬ ಹಾಗೆ ನಮಗೆ ಅನಿಸುತ್ತಾ ಇದೆ. ಹಾಗಾಗಿ ನಿಮ್ಮ ಪಾಳಯದಲ್ಲಿ ಇವ ಯಾರು? ರಾವಣನಿಗೂ ಇವನಿಗೂ ಸಂಬಂಧ ಏನಾದರೂ ಇದೆಯೋ? ಇವನ ಹೆಸರೇನು? ಯಾರ ಮಗ? ಹೇಳುವ ಯಾವ ವಿಭೀಷಣ? ರಾಜೇಂದ್ರ ಕುಲದೀಪ
ಅನೇಕರಿ ಭಾಗ್ಯ ಸಜ್ಜನ ಬಾಲದ ಸರಸ ಬಾಲ ಸೀತಾಲೋಲ ನಿತ್ಯ ನಿರಾಳ ನಿರ್ಗುಣ ಕಾಲ ಕಾಲಾತೀತ ನಿರ್ಮಲ ಲಾಲಿ ಸೈ ರಾಜೇಂದ್ರ ಕುಲದೀಪ. ಶರಣಶ್ರೇಷ್ಠ, ಮುಂದೆ ಬರುವಂತಹ ರಾಕ್ಷಸ ಯಾರೆಂಬುದಾಗಿ ಕೇಳುತ್ತಾ ಇದ್ದೀರಿ? ಈ ಹಿಂದೆ ನೀವು ಕೊಂದಂತಹ ಹರಾಸುರನ ಮಗನೀತ. ಹರಾಸುರನ ಪುತ್ರ ಮಕರಾಕ್ಷ ಎಂಬುದಾಗಿ ಹೆಸರು. ಮಕರಾಕ್ಷ ತಂದೆಯ ಆಣತಿಯಂತೆ ಬಾಲ್ಯದಲ್ಲಿ ರಾವಣನ ಸೇನೆಯನ್ನು ಸೇರಿಕೊಂಡಿದ್ದಾನೆ. ಅಷ್ಟು ಮಾತ್ರವಲ್ಲ, ಈ ಹಿಂದೆ ಬಂದು ಹೋದಂತಹ ಇಂದ್ರಾರ್ಯ ಅವನಿಗಿಂತಲೂ ಮಿಗಿಲಾದ ಬಲಶಾಲಿಯಾಗಿದ್ದಾನೆ. ಆದ್ದರಿಂದ ಹೇಳುವುದು, ಈತನಲ್ಲಿ ಹೋರಾಡುವುದಕ್ಕೆ ಸ್ವಲ್ಪ ಜಾಗರೂಕತೆ. ನಮ್ಮವರೇ ಕೇಳಿದಿರಲ್ಲ ವಿಭೀಷಣ ಹೇಳಿದಂತಹ ಮಾತು. ಬಂದವ ಕರಾಸುರ ಪುತ್ರನಾದಂತಹ ಮಕರಾಕ್ಷನಿದ್ದಾನೆ, ಇಂದ್ರಜಿತುವಿಗೆ ಸಮಬಲವಾಗಿದ್ದಾನೆ. ಹಾಗಾಗಿ ಅನಿವಾರ್ಯವಾಗಿ ಆದರೂ ಇವಳಲ್ಲಿ ಕಾಳಗ ಮಾಡಬೇಕಾದ ನಮ್ಮ ಕರ್ತವ್ಯ. ಕಾಲ ವಿಳಂಬ ಸಲ್ಲದು, ಆಯುಧ ಹಸ್ತರಾಗಿ ಮಕರಾಕ್ಷನಲ್ಲಿ ಕಾಳಗಕ್ಕೆ ನಡೆಯಲು. ಈವರೆಗೆ ಬಂದವರಲ್ಲಿ ಹೇಳಿದಂತಹ ಮಾತನ್ನು ನಿನ್ನಲ್ಲಿ ಹೇಳುತ್ತಾ ಇದ್ದೇನೆ. ನಮ್ಮ ಮಾತೆಯ ಅಂತಹ ಸೀತಾ ಮಾತೆಯನ್ನು ಶ್ರೀರಾಮ ದೇವರ ಪಾಲಕ್ಕೆ ಒಪ್ಪಿಸಿದೆ ಅಂತಾದ್ರೆ ನಿನಗೆ ಬದುಕು. ಅಂಗದ ಹೌದು, ಅಂಗದನ ಹೌದು. ಸಂಧಾನವನ್ನು ಮುರಿದಿದ್ದೇವೆ. ಹನುಮನ ಬೋಧನೆ ಹನುಮನ ಬೋಧನೆ ಬಾಲ್ಯದಿ ಸೂರ್ಯಲಂಗ ನುಗ್ಗಲ ನೆನೆದ ಮೇಳಲಂಗ ಮನಗೊಟ್ಟಲಂಗಿ ಚಕ್ರವನ್ನಿ ಧನದಾರ ಅಸರ್ದನು. ಹನುಮನೆಂದರೆ ನೀನೇ. ಹೌದು. ನಿನ್ನ ಪರಾಕ್ರಮದ ಬಗ್ಗೆ ಚೆನ್ನಾಗಿ ನಾನು ಅರಿತವನಿದ್ದೇನೆ. ಬಾಲ್ಯದಲ್ಲಿ ಸೂರ್ಯನನ್ನು ಹಣ್ಣೆಂದು ಭ್ರಮಿಸಿ ಅಂಬರ ಪಥಕ್ಕೆ ಹಾರಿದಂತಹ ವೇಳೆಯಲ್ಲಿ ಇಂದ್ರನ ವಜ್ರಾಘಾತಕ್ಕೆ ಬಿದ್ದವ ನೀನು. ಮುಖವನ್ನು ಊದಿಸಿಕೊಂಡಿದ್ದೀಯ. ನಿನ್ನ ಪರಾಕ್ರಮ ನಂದಿಸ್ತೇನೆ.
ನನ್ನನ್ನು ಎದುರಿಸಿ ರಾಮನನ್ನು ಎದುರಿಸಿ ನೋಡುವ. ಈ ಹೊತ್ತಿಗೆ ನಿನ್ನ ಮುಂದೆ ನಿಂತವ ಸಾಮಾನ್ಯ ಭಾವಿಸಬೇಡ. ನೀನು ಮುಖ ತೋರಿಸಬಾರದು. ವಿನನ್ನನಾದಂತಹ ವಾಲಿಯನ್ನು ಕೊಲ್ಲಿಸಿದವ ನೀನು. ನೀ ಆ ರಾಮನ ಜೊತೆಯಲ್ಲಿ ಸೇರಿದ್ದೀಯಲ್ಲ, ನಾಯಿ ನನ್ನ ಇದಿರು ನಿದ್ರೆ. ಜಗದಾಭಿರಾಮನ ಪರಾಕ್ರಮನಿಗೆ ಗೊತ್ತಿಲ್ಲ. ಹೌದಾ? ಅದು ನಾನು ತೋರಿಸ್ತೇನೆ. ನಾನೇ ನೀನೊಬ್ಬ ವೀರ, ಶೂರ, ಧೀರ, ಘನ ಗಂಭೀರ, ಸುಜ್ಞಾನಿ. ನೀನು ನಿನ್ನಂತವನು ಇಂಥ ಕೆಲಸ ಮಾಡುವುದು. ಈ ಮಂಗನನ್ನು ಕೊಲ್ಲುವುದಕ್ಕೆ ಮುಂದಾಗಿದ್ಯಾ? ಇವ ಬರೀ ಮಂಗ. ಯಾರಲ್ಲಿ ಹೇಗೆ ಮಾತಾಡ್ಬೇಕೆಂಬುದು ಅವನಿಗೆ ಗೊತ್ತಿಲ್ಲ. ಅವನನ್ನು ಕೊಲ್ತೀಯ. ಅವನನ್ನು ಕೊಂದು ನೀನೇನು ದೊಡ್ಡ ಸಾಧನೆ ಮಾಡ್ಲಿಕ್ಕುಂಟ? ಅಲ್ಲ, ನಿನಗೆ ಸನ್ಮಾನ ಆಗೋದಕ್ಕುಂಟ, ಪ್ರಶಸ್ತಿ ಬರೋದಕ್ಕುಂಟ? ಯಾಕಯ್ಯ? ಒಂದು ಪಕ್ಷದಲ್ಲಿ ಇದ್ದವರು ಏನಾದರೂ ಎಂಬುದು ಮುಖ್ಯ ಅಲ್ಲ, ಪಕ್ಷದ ನಾಯಕ ಏನಾದ ಎಂಬುದು ಮುಖ್ಯ ಅಲ್ವೇ? ಮತ್ತೆ ಇವನನ್ನು ಕೊಲ್ಲುವುದಕ್ಕೆ ಮುಂದಾಗಿದ್ಯಲ್ಲ, ಬೇಡಯ್ಯ, ಬೇಡ. ಸರಿಯಲ್ಲ ಅಂತ ಹೇಳುದ? ಸರಿಯಲ್ಲ. ಹೋಗೆಂದಾನಿ ಖಡುಗವ ಝಣ ಬಿದ್ದಿಲ್ಲ ಝಣದಿ. ಕೋತಿಗಳ ಶಾಲೆಗೆ ಸೇರಿದವ ನೀನು ನನಗೆ ನೀತಿಯ ಮಾತನ್ನು ಹೇಳುತ್ತಾ ಇದ್ದೀಯಾ? ಇದನ್ನು ನಾನು ಒಪ್ಪಲಾರೆ. ನಿಮ್ಮೀರುವರನ್ನು ಈಗಲೇ ತಲೆ ಕಡಿದು ಬಿಸಾಡ್ತೇನೆ.
ಬಂದವ ಸಾಮಾನ್ಯನಲ್ಲ. ಯಾರು ನೀವು? ರಾಮನನುಜ. ಲಕ್ಷ್ಮಣ, ರಾಮನ ತಮ್ಮ ನಿಮ್ಮೀರುವರನ್ನೇ ಉದ್ದೇಶವಾಗಿಟ್ಟುಕೊಂಡು ಈ ರಣಕ್ಷೇತ್ರಕ್ಕೆ ಧಾವಿಸಿ ಬಂದಿದ್ದೇನೆ. ನಿನ್ನ ಪರಾಕ್ರಮದ ಬಗ್ಗೆ ತಾನು ಕೇಳಿ ತಿಳಿದಿದ್ದೇನೆ. ಇಂದು ನೋಡಬೇಕೆನ್ನುವಂತಹ ಆಶೆ ನನ್ನಲ್ಲಿದೆ. ನಿನ್ನ ಪರಾಕ್ರಮವನ್ನು ತೋರಿಸು. ರಣಕ್ಷೇತ್ರದಲ್ಲಿ ಖೈದುವನ್ನು ಹಿಡಿದು ಮಕರಾಕ್ಷನ ಮುಂಭಾಗದಲ್ಲಿ ನಿಂತವ ರಾಮನ ಅನುಮಾನ ಬೇಡ, ನಾನೇ. ರಾಮನೆಂಬ ಮನುಜನು ನೀನೇ ಏನು? ನಿನ್ನ ಹೆಂಡತಿಯನ್ನು ನೀನು ಕಳಕೊಂಡೆ ನೀಚ. ಅವಳನ್ನು ರಕ್ಷಣೆ ಮಾಡುವುದಕ್ಕೆ ನಿನ್ನಿಂದಾಗಲಿಲ್ಲ. ಕಪಿಗಳ ಸಹಾಯವನ್ನು ಸೇರಿಸಿಕೊಂಡು ಇಲ್ಲಿವರೆಗೆ ಧಾವಿಸಿ ಬಂದಿದ್ದೀಯಲ್ಲ, ನಿನ್ನ ಪರಾಕ್ರಮವನ್ನು ನಂದಿಸ್ತೇನೆ ರಾಮ. ಮಕರಾಕ್ಷ ವಿಷಯವನ್ನು ಸರಿಯಾಗಿ ತಿಳಿಯದೆ ಆರೋಪಿಸಿದ್ರೆ ಆರೋಪ ಮಾಡಿದವನಿಗೆ ದೋಷ ಬರ್ತದೆ. ಹೇಗದು? ಏನು ರಾಮನನ್ನು ನೀನು ತಿಳ್ಕೊಂಡದ್ದು ಅಷ್ಟೇಯ? ತಂದೆಯ ಮಾತನ್ನು ಉಳಿಸುವುದಕ್ಕೆ ಬೇಕಾಗಿ ವನವಾಸ ದೀಕ್ಷೆಯನ್ನು ಕೈಗೊಂಡವನ ಪಂಚವಟಿ ಕ್ಷೇತ್ರದಲ್ಲಿಯೂ ಕೂಡ ರಾವಣೇಶ್ವರ ಕಪಟ ಸನ್ಯಾಸಿಯ ವೇಷವನ್ನು ಧರಿಸಿ ಸೀತೆಯನ್ನು ಅಪಹಾರ ಮಾಡಿದ. ನೀವೆಲ್ಲ ಹೇಳುವುದೇನು? ರಾಮ ಸೀತೆಯನ್ನು ಕಳಕೊಂಡ. ಹೌದು. ಯಾವ ಕಾಲಕ್ಕೂ ಇಲ್ಲ. ಹೆಂಡತಿಯನ್ನು ರಕ್ಷಣೆ ಮಾಡುವುದಕ್ಕೆ ಸಾಧ್ಯವಿಲ್ಲದಂತಹ ಒಬ್ಬ ಅಯೋಗ್ಯ ರಾಮ ಎಂಬ ಹಾಗೆ ಭಾವಿಸಬೇಡ. ಸೀತೆಯೂ ತಿಳಿದಿದ್ದಾಳೆ, ನಾನೂ ತಿಳಿದಿದ್ದೇನೆ. ಹಾಗಿದ್ರೆ ಯಾಕೆ ಹೀಗಾಯಿತು? ರಾವಣಾದಿ ಖಳರ ಸಂಹಾರವೇ ನಮ್ಮ ಉದ್ದೇಶ. ನಾನು ವನವಾಸ ದೀಕ್ಷೆಯನ್ನು ಕೈಗೊಂಡಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಋಷಿಗಳೆಲ್ಲ ಬಂದು ಹೇಳಿದ್ದೇನು, ನಾವು ಮಾಡುವಂತಹ ಯಜ್ಞಯಾಗಾದಿಗಳಿಗೆ ರಕ್ಕಸರಿಂದ ದಾಳಿಯಾಗುತ್ತಿದೆ. 3 ತಲೆಯವ 10 ತಲೆಯವ ನಮಗೆ ಉಪಟಳವನ್ನು ಕೊಡ್ತಾ ಇದ್ದಾನೆ. ಹಾಗಾಗಿ ಅಯೋಧ್ಯೆಯಿಂದ ಬಂದಂತಹ ನೀನೇ ಆ ರಕ್ಕಸರನ್ನು ಕೊಲ್ಲಬೇಕು ಎಂಬ ಹಾಗೆ ಹೇಳಿದಾಗ ಅವರಿಗೆ ಅಭಯವಾಕ್ಯವನ್ನು ಕೊಟ್ಟಿದ್ದೇನೆ. ಯಜ್ಞಕಂಟಕ ನಾನಲ್ಲ. ನಿನ್ನ ವಿಷಯವು ಹೇಳುವುದು ಅಲ್ಲ. 3 ಮಂಡೆಯವ 10 ತಲೆಯವ ಯಾರು? ರಾವಣೇಶ್ವರ. ನಮ್ಮ ದೊಡ್ಡಪ್ಪನು ಕೂಡ ಯಜ್ಞಕಂಟಕನಲ್ಲ. ಮತ್ತೆ
ಉಳಿದವರು ಇರಬಹುದು, ಹಾ. ಅವರು ತಿಳ್ಕೊಂಡದ್ದು ತಪ್ಪಾಗಿದೆ. ಈಗ ದೊಡ್ಡಪ್ಪ ಯಜ್ಞ ಹಾಳು ಮಾಡ್ಲಿಲ್ಲ ಅಂತ ಹೇಳುದ ನೀನು? ಹೌದು, ನಿನಗೆ- ಯಜ್ಞವನ್ನು ಮಾಡಿದವರು. ಯಜ್ಞ ಮಾಡಿದ್ದು ಹೌದು, ಯಜ್ಞವನ್ನು ಹಾಳು ಮಾಡಿದ್ದು ಹೌದು. ಇನ್ನು ದೊಡ್ಡಪ್ಪ ಮಾಡಿದಂತ ಅನ್ಯಾಯವನ್ನು ನಾನು ಮತ್ತೊಮ್ಮೆ ಹೇಳಬೇಕು ಅಂತ ಇಲ್ಲ. ಯಜ್ಞ ಕಂಟಕರಾದವರಿಗೆ ಪ್ರೋತ್ಸಾಹ ಕೊಡುವುದು ಒಂದು ಅಪರಾಧವೇ. ಒಬ್ಬ ಅಪರಾಧ ಮಾಡುವ ಒಬ್ಬನೇ ಅಪರಾಧ ಮಾಡುವುದಲ್ಲ. ಕರ್ತ, ಕಾರೈತ, ಪ್ರೇರಕ, ಅನುಮೋದಕ. ಪಾಪ ಮಾಡುವವನದ್ದು ಅಪರಾಧ, ಪಾಪ ಮಾಡುವುದಕ್ಕೆ ಪ್ರೋತ್ಸಾಹ ಕೊಡುವುದು ಅಪರಾಧ, ಅದನ್ನು ನೋಡಿ ಸುಮ್ಮನೆ ಉಳಿಯುವುದು ಅಪರಾಧ. ನಿನ್ನ ದೊಡ್ಡಪ್ಪ ಯಜ್ಞ ಹಾಳು ಮಾಡಲಿಲ್ಲ ಅಂತ ನೀನು ಹೇಳಿದ್ರೆ, ಯಜ್ಞ ಹಾಳು ಮಾಡಿದವರಿಗೆ ಪ್ರೋತ್ಸಾಹವನ್ನು ಕೊಟ್ಟವಾವ. ಅಂತಹ ದುಷ್ಟರ ನಾಶವನ್ನು ಮಾಡುವುದಕ್ಕೆ ಬೇಕಾಗಿ ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದಂತಹ ನಾನು ದಶರಥ ಚಕ್ರವರ್ತಿಯ ಮಗನಾಗಿ ಇಲ್ಲಿಯವರೆಗೆ ಬಂದದ್ದು. ಸೀತೆಯನ್ನು ನೀವು ಎಳ್ಕೊಂಡು ಹೋದದಲ್ಲ, ನಿಮ್ಮ ಪಾಲಿಗೆ ಮೃತ್ಯುವಾಗಿ ಸೀತೆ ಅಲ್ಲಿಗೆ ಬಂದಿದ್ದಾಳೆ. ಸೀತೆಯ ನೆವನದಿಂದಲೇ ಲಂಕೆಗೆ ಪ್ರವೇಶ ಮಾಡಿ ನಿಮ್ಮವರ ನಾಶವೇ ನನ್ನ ಉದ್ದೇಶ. ರಾಮ, ಯಜ್ಞ ಕಂಟಕರನ್ನು ಸಂಹರಿಸುವುದೇ ನಿಮ್ಮ ಮೂಲ ಉದ್ದೇಶ. ಸೂರ್ಯವಂಶಜರು ನೀವು. ಎಲ್ಲಿಯವರೆಗೆ ಸೂರ್ಯರಶ್ಮಿ ಬೀಳ್ತದೋ ಅಲ್ಲಿಯವರೆಗೆ ನಿಮ್ಮ ಅಧಿಕಾರ. ಅಷ್ಟು ಗೊತ್ತುಂಟಲ್ಲ? ಗೊತ್ತಿದೆ. ಆದರೆ ಇದನ್ನೆಲ್ಲ ತಿಳ್ಕೊಂಡೆ ಯಾಕೆ ನಿಮಗಾಗಬೇಕು, ನಾವು ಯಾಕೆ ಆಗಬಾರದು? ನಾವು ಕೂಡ ಸಂರಕ್ಷಣೆ ಮಾಡುವವರೇ. ಯಾವುದನ್ನು? ಕೇವಲ ಅಯೋಧ್ಯ ಚಕ್ರಾಧಿಪತ್ಯಕ್ಕೋ ಅಥವಾ ನಿನಿಗೋ ಬೆಲೆಯನ್ನು ಕೊಟ್ಟದ್ದಲ್ಲ. ನಾವು ಕೂಡ, ನನ್ನ ದೊಡ್ಡಪ್ಪನು ಕೂಡ 14 ಲೋಕದ ಒಡೆಯ. ನನ್ನ ದೊಡ್ಡಪ್ಪ ಹೇಳಿದಂತಲೇ ಕೇಳಬೇಕು. ಸಕಲ ದೇವತೆಗಳ ವರವನ್ನು ಪಡೆಕೊಂಡವರು ನಮ್ಮಪ್ಪ. ಆದ್ದರಿಂದ ಹೇಳುತ್ತಾ ಇದ್ದೇನೆ, ನಿನ್ನದಾದಂತ ಯಾವುದೇ ಒಂದು ಸಾಮರ್ಥ್ಯ, ಧರ್ಮ, ಕರ್ಮಗಳು ಅದೆಲ್ಲವೂ ನಮ್ಮ ಮುಂದೆ ನಡೆಯುವುದಿಲ್ಲ. ಹಾಗೆ ಇದೆ. ಓ, ಏನು ಹಾಗೆ ನಿನಗೆ? ಹೌದಲ್ಲ? ಅದಕ್ಕೆ ಹೆಸರು ಬಂದದ್ದೇ ದಂಡಕಾರಣ್ಯ. ಇಕ್ಷ್ವಾಕುವಿನ ಮಗನಾದಂತಹ ದಂಡಕ ಇದ್ದಂತಹ ಭೂಪ್ರದೇಶ ಅವ ಸತ್ತ ನಂತರ ಅದು ಅರಣ್ಯವಾಯಿತು. ಅದನ್ನೇ ಅಕ್ರಮವಾಗಿ ಪ್ರವೇಶ ಮಾಡಿ ನಿನ್ನ ಅಪ್ಪನ ಜೊತೆಯಲ್ಲಿ 14,000 ರಕ್ಕಸರು ಅಲ್ಲಿದ್ದುಕೊಂಡು ಯಜ್ಞ ಕಂಟಕರಾಗಿಯೇ ಇದ್ದವರು. ಅಂತಹ ನಿನ್ನ ಅಯ್ಯನನ್ನು ಸೇರಿ 14,000 ರಕ್ಕಸರನ್ನು ಎತ್ತಿದ ಕೋದಂಡವನ್ನು ಇಳಿಸುವುದರ ಮೊದಲು ಒಂದು ನಾಶ ಮಾಡಿದವ ರಾಮನಿದ್ದೇನೆ. ಅಪ್ಪನನ್ನು ಕೊಂದವ ನಾನು. ಆ ದ್ವೇಷವನ್ನು ತೀರಿಸುವುದಕ್ಕೆ ನೀನು ಬಂದದ್ದು ಅಂತಾದ್ರೆ ಈಗ ರಕ್ಕಸರ ನಾಶವೇ ನಮಗೆ ಪರಮ ಉದ್ದೇಶ, ಚರಮ ಉದ್ದೇಶ. ಅಂತೂ ನೀನು ಸಾಯುವುದೇ. ನಿನಗೆ ಅಪ್ಪನಲ್ಲಿ ಅಂತಹ ಒಂದು ಭಕ್ತಿ ಭಾವ ಉಂಟುಂದಾದ್ರೆ ಒಂದು ಕೆಲಸ ಮಾಡುವ. ಅಪ್ಪ ಇದ್ದಲ್ಲೇ ಮಗ ಇರಬೇಕಾದದ್ದು ಕ್ರಮ, ಪ್ರಕೃತಿ. ಅದು ವಿಕೃತಿ ಆಗುವುದು ಬೇಡ. ನಿನ್ನ ಅಪ್ಪ ಇದ್ದಲ್ಲಿಗೆ ನಿನ್ನನ್ನು ಕಲಿಸಿರ. ಯಾರು ನೋಡೋಣ.
ಇದ್ದೇನೆ. ಏನದು? ನೋಡೋ ಏನಾಗುತ್ತದೆ ಅಂತ. ಸಕಲ ಭಾಗ್ಯ ರಾಮನಾಗುವುದಕ್ಕೆ ಸಾಧ್ಯ ಇಲ್ಲ. ಹೊಸ ಚಾಪ ಒಂದು ಎಷ್ಟೇ ಇರ್ಲಿ ಹೊಸತಕ್ಕೆಲ್ಲ ಇದು ಹಳೆಯ ಚಾಪ, ಅರ್ಥ ಮಾಡಿಕೋ. ಒಂದು ಮಾತು ಹೇಳ್ತೇನೆ, ಕುರಿಯೊಂದು ಕೊಬ್ಬಿದ್ರೆ ಅದಕ್ಕೆ ಹೆಸರು ಕೊಬ್ಬಿದ ಕುರಿ ಅಂತ. ಯಾವ ಕಾಲಕ್ಕೂ ಎಷ್ಟು ಕೊಬ್ಬಿದ್ರು ಕುರಿ ಅನ್ನುವುದು ಆನೆ ಆಗುವುದಕ್ಕೆ ಸಾಧ್ಯ ಇಲ್ಲ. ನನ್ನ ಮುಂದೆ ಎಷ್ಟೇ ವಿಜೃಂಭಿಸು, ನೀನು ಕೊಬ್ಬಿದ ಕುರಿ, ನಿನಗೆ ಆನೆ ಸದೃಶ ರಾಮ. ಉರಿ ಹೆಚ್ಚಿದ್ರೆ ಈ ಲೋಕವನ್ನೇ ಸುಡುತ್ತದೆ. ಇದು ಉರಿ ನೋಡ್ತೀಯಾ? ಉರಿ ಹೆಚ್ಚುವುದು ಹೇಗೆ ಗೊತ್ತುಂಟಾ? ಒಂದು ಸಣ್ಣದಾದ ದೀಪ ಹೆಚ್ಚು ಪ್ರಕಾಶವನ್ನು ಕೊಡುವುದರ ಅರ್ಥ ಎಂತದು? ಬುಡದಲ್ಲಿದ್ದಂತ ತೈಲ ಮುಗಿಯಿತು ಅಂತ ಅರ್ಥ. ನಿನ್ನ ತೈಲ ಮುಗಿಯಿತು ಅದರ ಕಿಡಿ ಹೊರಗೆ ಬಿದ್ರೆ ಲೋಕವನ್ನೇ ಸುಡುತ್ತದೆ, ನೆನಪಿರಲಿ. ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತೇನೆ ಬಾ. ಕೇಳಸುರ ಕುಲ ಸುಧಾಂಬುದಿ ಪೂರ್ಣ ಚಂದ್ರ ಕುಲ ಸುಧಾಂಬುದಿ ಪೂರ್ಣ ಚಂದ್ರ ಅನುಜ ಗೋಸುಗ ಹಿಂದೆ ತನುಜ ಪತಿ ಕೇಳಿಲ್ಲ. ಅನುಜ ಗೋಸುಗ ಹಿಂದೆ ತನುಜ ಪತಿ ಕೇಳಿಲ್ಲ. ಜನಕನನ್ನೊಳು ಕಾದಿ ಛಲದಿ ಜೀವವನು ಜನುಗಿಸಿದ ದಿವಸದಲ್ಲಿ ತೀರಿದ ಮಗೆತನವು. ಜನುಗಿಸಿದ ದಿವಸದಲ್ಲಿ ತೀರಿದ ಮಗೆತನವು. ತನಯ ಜಡ ನೀನವಗೆ ಬಳಿರೆ ಬೆಕ್ಕಿದೆನು. ತನಯ ಜಡ ನೀನವಗೆ ಬಳಿರೆ ಬೆಕ್ಕಿದೆನು. ಅವನನ್ನು ಮತ್ತೊಮ್ಮೆ ಪುನಶ್ಚೇತನಗೊಳಿಸಬೇಕು. ಶಕ್ತಿವಿಹೀನರಲ್ಲಿ ಆಯುಧ ಇಲ್ಲದವರಲ್ಲಿ ನಾನು ಹೋರಾಟ ಮಾಡುವುದಿಲ್ಲ ಎಂಬ ಹಾಗೆ ನಾನು ಹೇಳಿದಂತಹ ಮಾತನ್ನು ಕೇಳಿ ನಿನ್ನ ಸಾರಥಿ
ನಿನಗೆ ಬೇಕಾದಂತಹ ಉಪಚಾರವನ್ನು ಮಾಡಿದ ಕಾರಣದಿಂದಲೇ ನೀನು ಮತ್ತೊಮ್ಮೆ ಆ ರಥದಲ್ಲಿ ಕುಳಿತಿದ್ದಿ. ಈಗಲೂ ಒಂದು ನೀತಿಯ ಮಾತನ್ನು ಹೇಳ್ತೇನಪ್ಪ. ರಾವಣನ ತಮ್ಮನ ಮಗ ನೀನು. ರಾವಣ ನಿನಗೆ ದೊಡ್ಡಪ್ಪ. ಕೇವಲ ನಿನ್ನ ಅಯ್ಯರನ್ನು ನಾನು ಕೊಂದಿದ್ದೇನೆ ಅನ್ನುವಂತಹ ಕಾರಣಕ್ಕಾಗಿ ನನ್ನಲ್ಲಿ ದ್ವೇಷವನ್ನು ಸಾಧಿಸುವುದಕ್ಕೆ ಬಂದದ್ದು. ಕರದೂಷಣ ತ್ರಿಶಿರರ ವಧೆಯಾಕಾಯಿತು ಎನ್ನುವುದನ್ನು ಆಲೋಚನೆ ಮಾಡು. ಶೂರ್ಪನಕ್ಕೆ ಪುರುಷಾತಿಕ್ರಮಣವನ್ನು ಮಾಡಿದ್ದಕ್ಕೆ ಬೇಕಾಗಿ ಅವಳ ಕಿವಿ ಮೂಗನ್ನು ಕತ್ತರಿಸುವುದಕ್ಕೆ ತಮ್ಮನಿಗೆ ಆಜ್ಞೆಯನ್ನು ಮಾಡಿದೆ. ಅವಳು ಹೋಗಿ ಅವರಲ್ಲಿ ದೂರನ್ನು ಹೇಳಿದಾಗ ತಂಗಿ ಮಾಡಿದ ತಪ್ಪನ್ನು ತಿಳಿದರೂ ಅದನ್ನು ವಿಚಾರಣೆ ಮಾಡದೆ ನಮ್ಮನ್ನೇ ಕೊಲ್ಲುವುದಕ್ಕೆ ಬಂದಂತಹ ರಕ್ಕಸರನ್ನು ನಾನು ಚಾನಹಾನಿ ಮಾಡಿದ್ದೇನೆ. ಆ ಅಪ್ಪರನ್ನು ಕೊಂದವ ನಾನು ಅನ್ನುವಂತಹ ದ್ವೇಷಕ್ಕೆ ಬೇಕಾಗಿ ಒಬ್ಬ ಮಗನಾಗಿ ನೀನು ಮಾಡಿದಂತಹ ಈ ಸಾಧನೆ, ರಣರಂಗದಲ್ಲಿ ನೀನು ತೋರಿಸಿದಂತಹ ನಿನ್ನ ರಣ ಪರಾಕ್ರಮ, ಇದನ್ನು ಕಂಡಾಗ ಸಂತೋಷ ಆಯಿತು. ಬೆಳೆವ ಸಿರಿ ಮೊಳಕೆಯಲ್ಲಿ ಎಂಬ ಹಾಗೆ ಇನ್ನು ಮುಂದಕ್ಕೆ ಈ ಲಂಕಾ ರಾಜ್ಯವನ್ನು ಆಳುವಂತಹ ಎಲ್ಲ ಗುಣ ನಡತೆಗಳು ನಿನ್ನಲ್ಲಿ ಉಂಟಪ್ಪ. ಅಂತಹ ಅಸುರ ಕುಲದ ಬಾಂಧಳದಲ್ಲಿ ನೀನು ಪೂರ್ಣ ಚಂದ್ರಮನ ಹಾಗೆ ಬೆಳಗಬೇಕು. ಅಂತಹ ಬೆಳಗಬೇಕಾದಂತಹ ಕೀರ್ತಿಯನ್ನು ಹೊಂದಬೇಕಾದಂತಹ ನೀನು ಕೇವಲ ಹಳೆಯ ದ್ವೇಷವನ್ನು ಕಟ್ಟಿಕೊಂಡು ಸುಮ್ಮನೆ ಉಳಿದ ರಕ್ಕಸರ ಹಾಗೆ ಸಾಯುವುದು ನನಗೆ ಹಿತವಾಗುವುದಿಲ್ಲ. ಹಾಗಾಗಿ ಹೇಳ್ತೇನೆ, ಈ ದ್ವೇಷ ಅನ್ನೋದು ಬಿಟ್ಟು ಬಿಡು. ಅಪ್ಪ ಅವನ ಆಯುಷ್ಯತೆಯ ತೀರಿದಾಗ ಸತ್ತು ಹೋಗಿದ್ದಾನೆ, ಅದು ಅಂದಿಗೆ ಮುಗಿದು ಹೋಯಿತು. ಇನ್ನು ಮುಂದೆ ಲಂಕೆಯನ್ನು ಬೆಳಗಬೇಕಾದಂತಹ ನೀನು ರಾಮನಲ್ಲಿ ವಿನಾಕಾರಣ ಹೋರಾಟವನ್ನು ಮಾಡಿ ಸಾಯುವುದು ಬೇಡ. ಹೋಗು, ಲಂಕೆಗೆ ನಡೆ, ಲಂಕೆಗೆ ನಡೆ. ರಾಮ, ನಿನ್ನ ಹೊಗಳಿಕೆಯ ಮಾತುಗಳನ್ನು ಕೇಳಿ ನಾನು ಕುಗ್ಗುತ್ತೇನೆ ಅಂತ ಭಾವಿಸಬೇಡ. ಕುಗ್ಗುವುದಕ್ಕಾಗಿ ಹೇಳಿದ್ದಲ್ಲ, ನೀನು ಹಿಗ್ಗಬೇಕಾದವ. ನಿನ್ನ ಆಯುಷ್ಯವನ್ನು ಕುಗ್ಗಿಸಬೇಡ. ನಾನು ರಾಮ, ನೀನು ರಾಮ, ಜಗದಾಭಿರಾಮ. ಗೊತ್ತು. ಜಗದಾಭಿರಾಮನ ಕೆಲಸ ಏನೆನ್ನುವುದು ಲೋಕಮುಖಕ್ಕೆ ಪ್ರಚಾರವಾಗಿದೆ. ಅಷ್ಟು ಗೊತ್ತಿದ್ರು ಯಾಕಪ್ಪ ನನ್ನ ಮುಂದೆ ಹಾರಾಡುತ್ತಿ? ಕಾರಣ ಇದೆ ರಾಮ. ನನ್ನಪ್ಪ ಖರಾಸುರನನ್ನು ಕೊಂದವನಿಗೆ ಖರನ ಮಗನನ್ನು ಕೊಲ್ಲುವುದು ದೊಡ್ಡ ವಿಷಯ ಅಲ್ಲ. ಕೊಲ್ಲುವುದು ದೊಡ್ಡ ವಿಷಯ ಅಲ್ಲ. ಹಾಗಂತ ವಿನಾಕಾರಣವಾಗಿ ನಾವು ಕೊಲ್ಲಬಾರದು. ಸಾರಿ ಕೊಂದರೆ ಪಾಪ ಇಲ್ಲ. ಅಂಗದ ಸಂಧಾನದಲ್ಲಿ ನಾ ಹೇಳಿದ ಮಾತು. ಅದಕ್ಕಾಗಿ ನಿನ್ನನ್ನು, ನಿನ್ನ ಪರಾಕ್ರಮವನ್ನು ಕಂಡು ಮುಂದೆ ಬೆಳಕಬೇಕಾದಂತಹ ಸಿರಿ ಇಲ್ಲಿಯೇ ಕಮರಿ ಹೋಗುತ್ತದಲ್ಲ, ಅದಕ್ಕೆ ಬೇಕಾಗಿ ನೀತಿಯ ಮಾತನ್ನು ಹೇಳಿದ್ದು. ರಾಮ, ರಣ ಎಂಬಂತಹ ಯಜ್ಞವನ್ನು ಕೈಗೊಂಡಿದ್ದೇವೆ. ಈ ಯಜ್ಞದಿಂದ ಹಿಮ್ಮುಖವಾಗುವುದಕ್ಕಿಲ್ಲ. ಒಂದು ಆಹುತಿಯಾಗಬೇಕು ಅಥವಾ ಯಜ್ಞದಿಂದ ಏನಾದರೂ ನಮಗೆ ಪ್ರಾಪ್ತಿಯಾಗಬೇಕು. ನಿನ್ನ ವಿಚಾರವಾಗಿ ಚೆನ್ನಾಗಿ ತಿಳ್ಕೊಂಡೇ ಈ ಯುದ್ಧಕ್ಕೆ ಬಂದಿದ್ದೇನೆ. ನನ್ನ ಸಣ್ಣ ದೊಡ್ಡಪ್ಪನಾದಂತಹ ಕುಂಭಕರ್ಣ ಅರ್ಧನಿದ್ದೆಯಿಂದ ಎದ್ರು ಅಮಿತವಾದಂತಹ ಆಹಾರವನ್ನು ಉಂಡ್ರು. ಪ್ರಪಂಚದಲ್ಲಿ ಅವರನ್ನು ಸೋಲಿಸುವವರಾಗಲಿ ಘಾತಿಸುವವರಾಗಲಿ ಯಾರೂ ಇಲ್ಲ ಎನ್ನುವಂಥ ವರವೂ ಇದೆ. ಅಂಥದ್ದರಲ್ಲಿ ನಮ್ಮ ದೊಡ್ಡಪ್ಪ ಕುಂಭಕರ್ಣನನ್ನು ನೀನು ಕೊಂದಿದ್ದಿ ಎಂದಾದ ಮೇಲೆ ಈ ಪ್ರಪಂಚದಲ್ಲಿ ನಿನಗೆ ಎದುರಾದಂತಹ ಶಕ್ತಿ ಬೇರೆ ಯಾವುದೂ ಇಲ್ಲ ಎನ್ನುವುದನ್ನು ಮನಗಂಡೇ ನಮ್ಮಪ್ಪ ದೊಡ್ಡಪ್ಪನಿಗೆ ಮೊದಲೇ ಹೇಳಿ ನಾನು ಬಂದಿದ್ದೇನೆ. ರಾಮ, ನೀನು ಕೈಗೊಂಡಂತಹ ಯಜ್ಞವೋ ಅಥವಾ ನಾವು ಮಾಡುತ್ತಿರುವಂತಹ ಯಾಗವೋ ಇದರಲ್ಲಿ ಯಾವುದು ಪ್ರಧಾನ ಆಹುತಿ ಎನ್ನುವುದನ್ನು ಯುದ್ಧರಂಗದಲ್ಲಿ ತೋರಿಸ್ತೇನೆ. ನಿನ್ನ ಕಣ್ಣ ಮುಂದೆಯೇ ಜ್ವಲಂತ ಸಾಕ್ಷಿ ಇದೆ. ನಿಮ್ಮ ಪಕ್ಷದಿಂದ ಬಂದಂತಹ ಆ ಕುಂಭಕರ್ಣನು, ಅತಿಕಾಯನು ಅಥವಾ ಮೊದಲಾದಂತಹ ರಕ್ಕಸರು, ದೇವಾಂತಕರು, ನರಾಂತಕರು ಎಲ್ಲರೂ ಸತ್ತಿದ್ದಾರೆ ಅಂತ ಅನ್ನುವುದರ ಅರ್ಥ ಏನು? ಮುಂಗೈ ಸರಪಳಿಯನ್ನು ನೋಡುವುದಕ್ಕೆ ಯಾರಾದ್ರೂ ಕನ್ನಡಿ ಉಪಯೋಗಿಸ್ತಾರೆ? ನಮ್ಮ ಕಣ್ಣ ಮುಂದೆ ಕಾಣುವುದಿಲ್ವೋ? ಇದು ಅಂತರಂಗದಲ್ಲಿ ಮೂಡಿದು. ಜ್ವಲಂತ ಸಾಕ್ಷಿ ಕಣ್ಣ ಮುಂದೆ ಇರುವಾಗ ಇನ್ನೂ ಕೂಡ ಹೋರಾಟ ಮಾಡ್ತೇನೆ ಅಂತ ಬರ್ತೀಯಲ್ಲ, ಬೇಡ ಅಂತ ಹೇಳುವುದು ನಾನು. ರಾಮ, ಹೆಚ್ಚು ಮಾತಾಡುವುದಿಲ್ಲ. ಅಂತರಂಗವನ್ನು ಅರ್ಥವಿಸಿಕೋ, ಯುದ್ಧಕ್ಕೆ ಸಿದ್ಧನಾಗು. Thank you.
ಲೋಕಸ್ಯ ದಂಡೌಷಧ ನೋಡು ರಾಮನ ಬಾಣ. ಶರಕ್ಕೆ ಕಾಣಿಕೆ ಇತ್ತು ನಭದಲ್ಲಿ, ಶರಕ್ಕೆ ಕಾಣಿಕೆ ಇತ್ತು ನಭದಲ್ಲಿ, ಕರವ ಮುಗಿದರು ಸುರರು ಸುಮನೋ ವರುಷವನ್ನು ಸೂಸಿದರು ಸೀತಾ ಪ್ರಿಯನ ಸಿರಿಮುಡಿಗೆ ಮೊರೆವೊಂದು ಭಿಕಹಳೆಗಳ ಸುಸ್ವರದೊಳಗ ಮರಿಯರು ಪಾಡುತ್ತ, ಮೊರೆವೊಂದು ಭಿಕಹಳೆಗಳ ಸುಸ್ವರದೊಳಗ ಮರಿಯರು ಪಾಡುತ್ತ ನೆರೆ ಸುಳಿಸುತ್ತಾರತಿಯ ಜಯವೆಂದು ಜಯವೆಂದು. ಶರಕ್ಕೆ ಕಾಣಿಕೆ ಇತ್ತು ನಭದಲ್ಲಿ ಕರವ ಆ ಸಂತೋಷ ಪಡುವಂತಹ ಸಮಯ. ಆಕಾಶದಲ್ಲಿದ್ದಂತಹ ದೇವತೆಗಳೇ ಸಂತೋಷಭರಿತರಾಗಿ ನಾ ಮಾಡಿದ ಕಾರ್ಯಕ್ಕೆ ಎರಡು ಕೈಗಳಿಂದಲೂ ಚಪ್ಪಾಳೆಯನ್ನು ಬಡಿಯುತ್ತಿದ್ದಾರೆ, ಸುಮವೃಷ್ಟಿಯನ್ನು ಧರೆಗೆ ಬೀಳಿಸುತ್ತಿದ್ದಾರೆ. ಏಕ ಪಾಪೇನ ಕುರುತೆ ಫಲಂ ಭುಕ್ತೆ ಮಹಾಜನ. ಲೋಕದಲ್ಲಿ ಒಬ್ಬ ಪಾಪವನ್ನು ಮಾಡಿದರೆ ಅದರ ಫಲವನ್ನು ಅವನೇ ಅನುಭವಿಸುವುದಿಲ್ಲ, ಅವನ ಜೊತೆಯಲ್ಲಿದ್ದವರು ಅವನಲ್ಲಿರುವಂತಹ ಎಲ್ಲರೂ ಕೂಡ ಅನುಭವಿಸ್ತಾರೆ ಅನ್ನುವುದಕ್ಕೆ ರಾವಣ ಮಾಡಿದ ಒಂದು ತಪ್ಪಿನಿಂದ ಅವನ ಜೊತೆಯಲ್ಲಿ ಇರುವಂತಹ ಎಲ್ಲರೂ ಕೂಡ ಅಳಿಯುವುದಕ್ಕೆ ಮುಂದಾಗಿದ್ದಾರೆ. ದುಷ್ಟನಾದಂತಹ ಮಕರಾಕ್ಷನು ಅಳಿಯೂ ಆಗಿದೆ. ಇವನ ಅಟ್ಟಹಾಸದಿಂದ ನೊಂದಂತಹ ದೇವತೆಗಳು ಸುಮವೃಷ್ಟಿಯನ್ನು ಗರಿಯುತ್ತಿದ್ದಾರೆ. ಹಾಗಂತ ನಮ್ಮ ಪಕ್ಷಕ್ಕೆ ಜಯ ಅಂತ ಅರ್ಥ ಅಲ್ಲ. ಇಂದಿನ ಯುದ್ಧದಲ್ಲಿ ಜಯ, ಲೋಕ ಕ್ಷೇಮವಾಗಬೇಕು ಅಂತಾದ್ರೆ, ಧರ್ಮ ರಕ್ಷಣೆ ಆಗಬೇಕು ಅಂತಾದ್ರೆ ಧರ್ಮಕಂಟಕನಾದಂತಹ ದುರುಳ ರಾವಣಾಸುರನ ವಧೆಯನ್ನು ನಾವು ಮಾಡಬೇಕು. ಆ ನಿರೀಕ್ಷೆಯಲ್ಲಿ ಇರುವುದರ ಜೊತೆಯಲ್ಲಿ ಇಂತಹ ಪುಣ್ಯಪ್ರದವಾದಂತಹ ಆಖ್ಯಾನವನ್ನು ಈ ಪುಣ್ಯಕ್ಷೇತ್ರದಲ್ಲಿ ಯಾರು ಆಡಿದ್ರು, ಹಾಡಿದ್ರು, ನೋಡಿದ್ರು ಅವರೆಲ್ಲರಿಗೂ ಕಥಾಂತರ್ಗತವಾದಂತಹ ತತ್ವವೇ ಪ್ರಸಾದವೆನಿಸಿ ಆರಾಧ್ಯ ಮೂರ್ತಿ ಮಹಾಗಣಪತಿ ಕಟೀಲು ದುರ್ಗಾಪರಮೇಶ್ವರಿ ಹಾಗೂ ಸ್ಥಳದೇವರಾದಂತಹ ಸುಬ್ರಾಯ ಮಹಾದೇವರು ಜೀವನದಲ್ಲಿ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ. ಇಂತಹ ಸೇವೆಯನ್ನು ಮಾಡುವಂತಹ ಯೋಗವನ್ನು ವರ್ಷವೂ ಇವರಿಗೆ ಅನುಗ್ರಹಿಸಲಿ ಎಂಬ ಹಾಗೆ ಸಮಷ್ಟಿಯಾಗಿ ಸಂಪ್ರಾರ್ಥಿಸಿಕೊಳ್ಳುತ್ತಾ ಪುಣ್ಯಪ್ರದವಾದ ಕಥಾಭಾಗಕ್ಕೆ ಮಂಗಳ ಗೀತೆ ಹಾಡುವರೆ ಸಭಾಸದರಿಂದ ಅಪ್ಪಣೆಯನ್ನು ಯಾಚಿಸ್ತೇವೆ. ಭದ್ರಂ ಶುಭಂ. ವಾರಿಜದಳಾಂಬ ಕಾಯ ಜಯ ಮಂಗಲಂ ಸರ್ವ ಸೂರ್ಯ ಕೋಟಿ ತೇಜ ಕಾಯ ಶುಭ ಮಂಗಲಂ.